संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिणी तस्यै कुर्मो नमो नमः। नमः श्री यतिराजाय विवेकानंदसूर्ये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಸ್ವಾಮಿ ವಿವೇಕಾನಂದರ ಶಿಷ್ಯರ ಜೀವನವನ್ನು ಅದೇ ಗುರುಭಕ್ತಿ ದೃಷ್ಟಿಯಿಂದ ನಾವು ಕೆಲವನ್ನು ಅವಲೋಕಿಸ್ತಾ ಇದ್ವಿ. ಹಾಗಾಗಿ ಇವತ್ತು ಅದಕ್ಕೆ ಸಮಾಪ್ತಿ ಹೇಳ್ತೇನೆ. ಮುಂದಿನ ಶನಿವಾರ ಆಷಾಢ ಏಕಾದಶಿ ಬಂದುಬಿಡುತ್ತಲ್ಲ, ಹಾಗಾಗಿ ಈ ಜೀವನ ಚರಿತ್ರೆಗಳೆಲ್ಲ ಎಲ್ಲವೂ ಲಿಖಿತ ಆಗಿಲ್ಲ. ಕೆಲವೆಲ್ಲ ಕೇಳಿ ನಮ್ಮ ಪರಂಪರೆಯಲ್ಲಿ ಕೇಳಿ ಬಂದಿರೋದು. ಆಮೇಲೆ ಇಲ್ಲಿ ಈಗ ನೀವೆಲ್ಲ ಬಳ್ಳಾರಿ ರಾಮಕೃಷ್ಣ ಮಿಷನ್ಗೆ ಪರಿಚಯ ಆಗ್ತಾ ಇದ್ದೀರಿ ಅಲ್ವಾ, ಹೊಸದಾಗಿ ಆಗಿದೆ. ಅದಕ್ಕೆ ಇದು ಹೆಂಗೆ ಬೆಳೀತು ಅನ್ನೋದು ಪರಿಚಯ ನಿಮಗೂ ಇರಬೇಕು. ರಾಮಕೃಷ್ಣ ಮಿಷನ್ ಹೆಂಗೆ ಬೆಳೀತು, ಇದಕ್ಕೆ 125 ವರ್ಷ ಹೆಂಗೆ ಆಯಿತು, ಇದೆಲ್ಲ ಯಾರು ತ್ಯಾಗ ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ ಆಗ ರಾಮಕೃಷ್ಣ ಆಶ್ರಮದ ಭಕ್ತರು. ಇಲ್ಲ ಅಂತಂದ್ರೆ ಈಗ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ನಮಗೂ ಆ ದೇವಸ್ಥಾನಕ್ಕೂ ಏನು ಸಂಬಂಧ ಇಲ್ಲ. ನಮಗೇನು ವರ ಬೇಕು, ಶನಿವಾರದ ಹೊತ್ತು ವೆಂಕಟರಮಣ ದೇವಸ್ಥಾನ ಬೇಕು. ವೆಂಕಟರಮಣ ದೇವಸ್ಥಾನಕ್ಕೆ ಶನಿವಾರದ ಹೊತ್ತು ಹೋದರೆ ಏನೂ ಸಿಗ್ತದೆ. ಗುರುವಾರ ಸಾಯಿಬಾಬನ ಮಂದಿರನೋ ರಾಘವೇಂದ್ರ ಮಂದಿರನೋ ಹೋಗ್ತೇವೆ. ಯಾಕೆ ಹೋಗ್ತೇವೆ? ನಮ್ಮದೇನೋ ಒಂದು ಆಗಬೇಕಾಗಿದೆ, ನಮ್ಮದೇನೋ ಪ್ರಾಬ್ಲಮ್ ಇದೆ, ನಮಗೇನೋ ಒಂದು ತೊಂದರೆ ಇದೆ, ಗ್ರಹ ಬಲ ಸರಿ ಇಲ್ಲ, ಗಟ್ಟಿ ಮಾಡ್ಕೋಬೇಕು. ಗುರುವಾರ ನೀವು ಹೋಗಿ ಅಂತಾರೆ. ಇಲ್ಲ ಅಂತಂದರೆ ಏನು ಹೇಳ್ತಾರೆ ಅಂತಂದರೆ, ಮಂಗಳವಾರ ಶುಕ್ರವಾರ ಲಿಂಬೆಹಣ್ಣು ದೀಪ ಹಚ್ಚಿ, ಆ ಕಡೆ ಎಲ್ಲ ಬನಶಂಕರಿ ದೇವಸ್ಥಾನದಲ್ಲೇ ಲಿಂಬೆಹಣ್ಣು ದೀಪ ಹಚ್ತಾರೆ. ಲಿಂಬೆಹಣ್ಣು ದೀಪ ಶುಕ್ರವಾರ ಹಚ್ಚಿ ನಿಮಗೆಲ್ಲ ಗತಿ ಹೋಗುತ್ತೆ. ನಾವೇನು ಮಾಡ್ತೀವಿ, ಅದು ಪಡ್ಕೊಳ್ಳೋಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಆ ದೇವಸ್ಥಾನ ಯಾರು ಕಟ್ಟಿದ್ರು ಏನು ನಮಗೇನು ಪೂಜಾರಿ ಯಾರೋ ನಮಗೆ, ಯಾಕೆ ನಾವೇನೋ ನಮಗೇನೋ ತೊಂದರೆ ಹೋಗ್ತೀವಿ. ಹಾಗೆ ರಾಮಕೃಷ್ಣ ಆಶ್ರಮಕ್ಕೆ ಬಂದು ಹೋದರೆ ತಪ್ಪೇನಿಲ್ಲ, ಸರಿಯಾಗೇ ಇದೆ. ಆದರೆ ಇದರ ಪರಂಪರೆ ತಿಳಿದೇ ಇದ್ದರೆ ಯಾವಾಗಲೂ ಒಂದು ವಿಚಾರ ಇದೆ, ನಿಷ್ಠೆ ಅಂತ ನಾವು ಕರಿತೇವೆ. ನಿಷ್ಠೆ ಹೇಗೆ ಉಂಟಾಗ್ತದೆ? ಒಂದು ನಿಷ್ಠೆ ಉಂಟಾಗೋದೇ ಜ್ಞಾನದಿಂದ. ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ನಿಷ್ಠೆ ಇರುತ್ತದೆ. ಎಲ್ಲಿ ಜ್ಞಾನ ಇರಲ್ವೋ ಅಲ್ಲಿ ನಿಷ್ಠೆ ಬರೋಕ್ಕೆ ಸಾಧ್ಯವಿಲ್ಲ. ನೀವೇ ಶೋಧನೆ ಮಾಡ್ಕೊಳ್ಳಿ, ನಿಮ್ಮ ಒಳಗಡೆ ಶೋಧನೆ ಮಾಡ್ಕೊಳ್ಳಿ. ನಾನೇನು ಹೇಳಬೇಕಾಗಿಲ್ಲ. ಕೇವಲ ಯಾವುದೋ ಒಂದು ವಿಚಾರ ಕೇಳೋದ್ರಿಂದ ಅಥವಾ ಸುಮ್ಮನೆ ಹೋಗಿ ಬರೋದ್ರಿಂದ ಆಗಲ್ಲ. ಎಸ್ಪೆಷಲಿ ಈ ವಿಚಾರಕ್ಕೆ ಅದರಿಂದ ಏನು ಮಾಡಬೇಕು, ಫೌಂಡೇಶನ್ ಇದ್ರೇ ಆಮೇಲೆ ಇಮಾರತ್ತು ಮನೆಗಿನೇ ಎಲ್ಲ ಕಟ್ತಾ ಹೋಗ್ಬೋದು ನಿಧಾನಕ್ಕೆ. ಅದಕ್ಕೆ ಈ ಪರಂಪರೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಾಗ ಏನಾಗ್ತದೆ ಅಂದರೆ, ಠಾಕೂರ್ ಸ್ವಾಮೀಜಿ ಕಾಂಟ್ರಿಬ್ಯೂಷನ್ ಏನು. ಯಾಕಂದ್ರೆ ನಿಮ್ಗೆ ಉಪನಿಷತ್ತು ಭಗವದ್ಗೀತೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದು ನೂರಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಮಾಡೋಕ್ಕೂ ಠಾಕೂರ್ ಸ್ವಾಮೀಜಿ ಕರೆಕ್ಟಾಗಿ ಓದಿದರೆ ನನ್ನ ದೃಷ್ಟಿಯಲ್ಲಿ, ನನ್ನ ಈ 30 ವರ್ಷದ ಅಧ್ಯಯನ ದೃಷ್ಟಿಯಲ್ಲಿ ನನಗೆ ಸರಿಯಾಗಿ ಉಪನಿಷತ್ತು ಭಗವದ್ಗೀತೆ ಅರ್ಥ ಆಗಿದ್ದೆ ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾದೇವಿಯವರು, ಸ್ವಾಮಿ ವಿವೇಕಾನಂದರ ಅಧ್ಯಯನ ಮಾಡಿದ ಮೇಲೆ. ಅಲ್ಲಿವರೆಗೂ ನನ್ನದೇ ರೀತಿ ಅರ್ಥ ಮಾಡ್ಕೊಂಡಿದ್ದೆ. ಅದು ಯಾವಾಗ ಠಾಕೂರ್ ಸ್ವಾಮೀಜಿನ ಅರ್ಥ ಓದಕ್ಕೆ ಶುರು ಮಾಡಿದ್ನೋ ಆವಾಗ ಒಂದು ಹೊಸ ಆಯಾಮ, ಹೊಸ ಆಲೋಚನೆ, ಹೊಸ ಚಿಂತನೆ. ನೀವೆಲ್ಲ ಓದಿದ್ರೆ ತಾನೇ ನೀವೆಲ್ಲ ಆವಾಗ ಹೌದು ಕರೆಕ್ಟಲ್ಲ. ಈಗ ವಿವೇಕಾನಂದದ ಕರ್ಮಯೋಗ ಇದೆ, ಭಗವದ್ಗೀತೆಯಲ್ಲೂ ಕರ್ಮಯೋಗ ಹೇಳಿದಾರಲ್ವ, ಭಗವದ್ಗೀತೆಯಲ್ಲೂ ಕರ್ಮಯೋಗ ಹೇಳಿದ್ದಾರೆ. ವಿವೇಕಾನಂದದ್ದು ಕರ್ಮಯೋಗ ಅಮೇರಿಕಾನಲ್ಲಿ 8 ಉಪನ್ಯಾಸ, 4 ಲೆಕ್ಚರ್ ಬೆಳಗ್ಗೆ, 4 ಲೆಕ್ಚರ್ ಆಮೇಲೆ ಕೊಟ್ಟಿದ್ದು. ಬಿಗಿನರ್ಸ್ಗೆ ಅಂತ 4 ಲೆಕ್ಚರ್ ಮಾಡ್ತಾರೆ, ಅಡ್ವಾನ್ಸ್ಡ್ ಕರ್ಮಯೋಗೀಸ್ ಅನ್ನೋರಿಗೆ 4 ಉಪನ್ಯಾಸ ಮಾಡ್ತಾರೆ. ಆ ಒಟ್ಟು 8 ಉಪನ್ಯಾಸ ಸೇರಿ ಕರ್ಮಯೋಗ ಅಂತ ನಾವು ಪಬ್ಲಿಷ್ ಮಾಡಿದ್ದೇವೆ. ಸರಿ, ಹಾಗಾದರೆ ಇದಕ್ಕೂ ಭಗವದ್ಗೀತೆಗೂ ವ್ಯತ್ಯಾಸ ಇದೆಯಾ? ಖಂಡಿತ ಇದೆ, ಸಾಕಷ್ಟು ವ್ಯತ್ಯಾಸ ಇದೆ. ಮೂಲಭೂತ ಅಂಶಗಳಿದೆ. ಅದೇ ಸ್ವಾಮೀಜಿ ಈ ಯುಗಕ್ಕೆ ಬೇಕಾದಂಥ ಒಂದು ಕಾಂಟ್ರಿಬ್ಯೂಷನ್ ಇದೆ. ಅದೆಲ್ಲ ಹೇಗೆ ಗೊತ್ತಾಗುತ್ತೆ? ನಾವು ಅಧ್ಯಯನ ಮಾಡ್ತಿದ್ರೆ. ಆದ್ದರಿಂದ ಈ ವಿಚಾರವಾಗಿ
ಠಾಕೂರ್ ಮಹಾರಾಜ ಸ್ವಾಮೀಜಿ ಒಂದು ಬೇಸಿಕ್ಸ್ ಆದಮೇಲೆ ಅವ್ನು ಏನು ಓದಿದರೂ ಭಾಳ ಅದ್ಭುತವಾಗಿ ಹೋಗ್ತದೆ. ಅದರಿಂದ ನಾನು ಕೆಲವು ಉಪನ್ಯಾಸಗಳು ಇವತ್ತು ಪೂರ್ತಿ ಒಂದು ಬುಡ, ಒಂದು ಫೌಂಡೇಶನ್ ಆಗೋವರೆಗೂ ಠಾಕೂರ್ ಮಹಾರಾಜ ಸ್ವಾಮೀಜಿದನ್ನೇ ಹೇಳ್ತಾ ಬರ್ತೀನಿ. ಆಮೇಲೆ ನಮ್ಮ ಸಮಯಕ್ಕೆ ಅನ್ಸಂತ ಆಮೇಲೆ ಹೆಂಗೂ ಚಾತುರ್ಮಾಸ ಶುರುವಾಗುತ್ತೆ, ಅದೆಲ್ಲ ಮುಗಿಬೇಕಲ್ಲ. ಅದೆಲ್ಲ ಮುಗಿದ ಮೇಲೆ ಶಾಸ್ತ್ರಗ್ರಂಥಗಳನ್ನು ಯಾವಾಗಾದ್ರೂ ನಿಧಾನವಾಗಿ ತಗೋಬೋದು. ಆಮೇಲೆ ಈಗ ನಮ್ಮ ಚರ್ಚೆಯಲ್ಲಿ ಕಲ್ಯಾಣಾನಂದಜಿ ಮಹಾರಾಜ್ ಬಗ್ಗೆ ನಾವು ಕೇಳಿದ್ವಿ. ನಿಶ್ಚಯಾನಂದರದ್ದು ಕಲ್ಯಾಣಾನಂದಜಿದ್ದು ಹೇಳಿದ್ಮೇಲೆ ಸ್ವಾಮಿ ನಿಶ್ಚಯಾನಂದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದೆ. ಅವರ ಗುರುಭಕ್ತಿ ಹೊಸು ತಂದಿದ್ದು, ಆಮೇಲೆ ಅವರ ಅದ್ಭುತಾನಂದರಿಗೆ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರವರು ಅವರು ಹೇಳಿದಲ್ಲ, ಇವರು ಗಿರೀಶ್ಚಂದ್ರ ಘೋಷ್ ಹೇಳ್ತಾನಲ್ಲ, ಇವನು ವಿವೇಕಾನಂದರ ಸೈನಿಕ, ಸೋಲ್ಜರ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಹೇಳಿದ್ದಕ್ಕೆ ಅದ್ಭುತ ಅಂತ ಸುಮ್ಮನೆ ಅವ್ನು ರೇಕ್ಸೋಕ್ಕೋಸ್ಕರ ಹೇಳ್ತಾರಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಾಮೀಜಿ ಅದೊಂದು ಫ್ಯಾಡ್, ಒಂದು ಗೀಳು ಅಂತ. ಫ್ಯಾಡ್ ಅನ್ನೋದೇ ಒಂದು ಗೀಳು, ನಾವು ವಿವೇಕಾನಂದ ಫಾಲೋ ಮಾಡ್ತೀವಿ ಅಂತ ಗೀಳು. ಆ ಥರ ಎಲ್ಲ ಗೀಳಿರ್ತಕ್ಕಂಥ ವ್ಯಕ್ತಿ ಇವನು ಅಂತ. ಅದಕ್ಕೆ ಅವ್ರು ಕೇಳ್ತಾರೆ, ಏನು ಕೇಳ್ತಾರೆ ಅಂತಂದರೆ, ನಿಮ್ಮ ಜನ್ಮ ಸಾರ್ಥಕ ಆಗೋದೇ ವಿವೇಕಾನಂದರನ್ನ ಅನುಸರಿಸಿದ ಮೇಲೆ ಅಂತ ಅದ್ಭುತ ಅಂದ್ರಿಗೆ ಹೇಳ್ಬಿಡ್ತಾರೆ. ನಿಶ್ಚಯ ಅಂದರೆ ಅದ್ಭುತ ಅಂದರೆ ಶ್ರೀರಾಮಕೃಷ್ಣ ಶಿಷ್ಯರು, ಅವ್ರಿಗೆ ಗೊತ್ತಿರಲ್ಲ ಇವರು ಶ್ರೀರಾಮಕೃಷ್ಣ ಶಿಷ್ಯರು ಅಂತ. ಸೊ ಆಮೇಲೆ ಗಿರೀಶ್ಚಂದ್ರ ಘೋಷ್ ಹೇಳ್ತಾರೆ, ಅವರು ಅದ್ಭುತ ಅಂದ್ರಪ್ಪ ಶ್ರೀರಾಮಕೃಷ್ಣ ಶಿಷ್ಯ, ಅವ್ರ ಹತ್ರ ಹಂಗೆ ಮಾತಾಡಬೇಡ ಅಂತ. ಇಲ್ಲ, ನಾನು ಅವ್ನ ಗುರುಭಕ್ತಿ ಪ್ರಶ್ನೆ ಮಾಡೋಕ್ಕೆ ಈ ರೀತಿ ಹೇಳಿದೆ. ಆಮೇಲೆ ಇನ್ನೊಬ್ಬರು ಶಿಷ್ಯರಿದ್ದಾರೆ, ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಈ ಸಲ ಹೇಳೋದಿಲ್ಲ. ಸ್ವಾಮಿ ಸ್ವರೂಪಾನಂದರು ಅಂತ. ಸ್ವರೂಪ ಅಂದ್ರಲ್ಲ, ಶುದ್ಧಾನಂದರು, ಶ್ರೀರಾಮಕೃಷ್ಣ ಶಿಷ್ಯರು. ಶುದ್ಧಾನಂದ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು. ವಿವೇಕಾನಂದರದ ಎಲ್ಲ ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕೃತಿ, ಕಂಪ್ಲೀಟ್ ವರ್ಕ್ಸ್, ಅದೆಲ್ಲವನ್ನು ಬೆಂಗಾಲಿಗೆ ಟ್ರಾನ್ಸ್ಲೇಟ್ ಮಾಡಿದ್ದೇ ಸ್ವಾಮಿ ಶುದ್ಧಾನಂದರು. ವಿವೇಕಾನಂದರು ಹೇಳ್ತಾರೆ, ಅವ್ರು ಮುಂಚಿಂದ ಮಾಡ್ಕೊಂಬಂದಿರ್ತಾರೆ, ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅವರ ದೇಹ ಬ್ರಾಹ್ಮಣ ದೇಹ, ಆಶ್ರಮಕ್ಕೆ ಸೇರೋಕ್ಕಿಂತ ಮುಂಚೆ, ಸನ್ಯಾಸ ಆಗಿ ಮುಂಚೆ. ಸನ್ಯಾಸ ಎಲ್ಲ ಆಗೆಲ್ಲ ಆದಮೇಲೆ, ಎಷ್ಟೋ ವರ್ಷ ಆದಮೇಲೆ ಯಾರೋ ಹೀಗೆ ಕೇಳ್ತಾರೆ, ಏನೋ ಈ ಥರದೊಂದು ಆಕ್ಷೇಪ ಮಾಡ್ತಾರಲ್ಲ ಸಮಾಜದಲ್ಲಿ, ಇದೆ ಅದು. ಈಗ ಭಗವಂತನ ಕೃಪೆ ಅಂತ ಕಡಿಮೆ ಆಗಿದೆ, ಮುಂಚೆ ತುಂಬ ಇತ್ತು. ಅಲ್ಲ, ನೀನು ಬ್ರಾಹ್ಮಣ ದೇಹ ಪಡ್ಕೊಂಡಿದ್ದಿ, ವಿವೇಕಾನಂದರು ಕಾಯಸ್ಥ ದೇಹ ಅದು, ಹೆಂಗೆ ಅವ್ರನ್ನ ಗುರು ಆಗಿ ಸ್ವೀಕರಿಸಿದ್ರಿ? ಬ್ರಾಹ್ಮಣರಿಗೆ ಬ್ರಾಹ್ಮಣರೇ ಆಗಬೇಕು ಅಂತ ಒಂದು ನಿಯಮ. ಏನೋ ಶಾಸ್ತ್ರದಲ್ಲೆಲ್ಲ ಒಂದಷ್ಟು ಗೊಂಜಲ ಇದೆ. ಸನ್ಯಾಸ ಪರಂಪರೆಯಲ್ಲಿ ಆ ಥರ ಒಪ್ಪೋದಿಲ್ಲ. ಎಲ್ಲರೂ ಅಲ್ಲ, ಸಂಪ್ರದಾಯಸ್ಥ ಅಂತ ಯಾರು ಇರ್ತಾರೋ ಅವ್ರು ಹಂಗೆ ಒಪ್ಪಲ್ಲ. ಅದಕ್ಕೆ ಶುದ್ಧ ಅಂತ ಹೇಳ್ತಾರೆ, ಏನೋ ನೀನು ಹೋಗಿ ನೀನೆಲ್ಲ ಒಬ್ಬ ಬ್ರಾಹ್ಮಣರದು ಹಿಂದೆ ಅವರ ಇದಕ್ಕೆ ಹೋಗಬೇಕಾಗಿತ್ತು. ಕಾಯಸ್ಥರಪ್ಪ ಅವ್ರು ವಿವೇಕಾನಂದ, ಅವ್ರನ್ನ ಹೆಂಗೆ ಗುರುವಾಗಿ ಒಪ್ಕೊಂಬಿಟ್ಟೆ ನೀನು ಅಲ್ವಾ? ಅದಕ್ಕೆ ಅವರು ಶುದ್ಧ ಅಂತ ಹೇಳ್ತಾರೆ, ನನಗೆ ದುಃಖ ಆಗ್ತದೆ, ಅವನು ಯಾಕೆ ಚಂಡಾಲನಲ್ಲಿ ಹುಟ್ಟಲಿಲ್ಲ ಅಂತ. ನನ್ನ ಗುರು ಅವನು ಎಂಥವನು ಅಂತಂದರೆ, ಅವನು ಯಾವ ಮನೆ, ಯಾವ ಭೂಮಿ, ಯಾವ ಜಗತ್ತಿನಲ್ಲಿ ಹುಟ್ಟತಾನೋ ಅವನ್ನೆಲ್ಲ ಉದ್ಧಾರ ಮಾಡ್ತಾನೆ. ಸ್ವಾಮೀಜಿ ಈಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಕ್ಚುಲಿ ನಾನು ಹೇಳಿದ್ನೋ ಇಲ್ವೋ, ನಂಗೆ ನೆನಪಾಗಿದೆ, ಸಾಕಷ್ಟು ಸಲ ಹೇಳಿದ್ದೀನಿ ಬೇರೆ ಬೇರೆ ಕಡೆ. ಕ್ರಿಸ್ಟಿನಾ, ಸೋದರಿ ಕ್ರಿಸ್ಟಿನಾ, ಅಮೆರಿಕನ್ ಲೇಡಿ, ವಿವೇಕಾನಂದ ಕೆಲಸಕ್ಕೆ ಭಾರತಕ್ಕೆ ಬರ್ತಾಳೆ. ಸೋದರಿ ನಿವೇದಿತಾ ಶಾಲೆ ಪ್ರಾರಂಭ ಮಾಡಿದ್ಲಲ್ಲ ಹೆಣ್ಮಕ್ಳಿಗೆ, ಅದು ಪ್ರಾರಂಭ ಮಾಡಿದಾಗ ಅವಳು ಟೀಚರ್ ಆಗಿ ಕೆಲವು ಸಹಾಯ ಮಾಡಲಿಕ್ಕೆ ಭಾರತಕ್ಕೆ ಬರ್ತಾಳೆ. ಆ ಕ್ರಿಸ್ಟಿನಾ 1000 ಐಲ್ಯಾಂಡ್ ಪಾರ್ಕ್ನಲ್ಲಿ, ಸೆಂಟ್ ಲಾರೆನ್ಸ್ ರಿವರ್ ಮೇಲೆ 1000 ಐಲ್ಯಾಂಡ್ ಪಾರ್ಕ್ ಇದೆ, ಅಲ್ಲಿ ಕೂಡ ವಿವೇಕಾನಂದರದ್ದು 7 ವಾರ ತರಗತಿಯನ್ನು ಅಟೆಂಡ್ ಮಾಡಿರ್ತಾಳೆ. ಅವಳು ಮುಂದೆ ವಿವೇಕಾನಂದ ದೇಹ ಬಿಟ್ಟ ಮೇಲೆ ನಿನ್ನ ಅನಿಸಿಕೆ ಏನು, ಸ್ವಾಮೀಜಿ ಬಗ್ಗೆ ಅನಿಸಿಕೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಬ್ಲೆಸ್ಡ್ ಇಸ್ ದ ಕಂಟ್ರಿ ವೇರ್ ಸ್ವಾಮಿ ವಿವೇಕಾನಂದ ವಾಸ್ ಬಾರ್ನ್. ಬ್ಲೆಸ್ಡ್ ಇಸ್ ದ ಕಂಟ್ರಿ where Swami Vivekananda is born. Twice blessed are the people who lived with him along his time. ಏನೋ ಈ ದೇಶ ಯಾವುದು, ಈ ಅದ್ಭುತವಾದ ಇಡೀ ದೇಶವೇ ವಿವೇಕಾನಂದ ಹುಟ್ಟಿದಿಂದ ಭಾಗ್ಯವಂತವಾಯಿತು. ಎರಡನೇದು, ಅವರಿದ್ದಾಗ ನಮ್ಗೆ ಗೊತ್ತಿಲ್ಲ, ನಾವು ಬಳ್ಳಾರಿಲಿರ್ತಾರೆ, ವಿವೇಕಾನಂದ ಕಲ್ಕಟ್ಟಾಲಿ ಇದ್ರು ಅಂತ, ಪರವಾಗಿಲ್ಲ. Blessed are those who lived with him during his time, but thrice blessed are those who could sit with him at his feet. ಅದು 3 ಥ್ರೈಸ್ ಬ್ಲೆಸ್ಡ್, 3 ಸಲ ಭಾಗ್ಯವಂತರು. ಯಾರು ಭಾಗ್ಯವಂತರೋ ಅವನು ಪದತಾಳದಲ್ಲಿ ಕೂತ್ಕೊಂಡಿದ್ದಲ್ಲ, ಥ್ರೈಸ್ ಬ್ಲೆಸ್ಡ್ ಅಂತ ಅವಳು ಬರೀತಾಳೆ.
ಆಮೇಲೆ ಇನ್ನೇ ಬರೀತಾಳೆ, ದೇರ್ ಆರ್ ಮೆನಿ ಗ್ರೇಟ್ ಸೋಲ್ಸ್ ಆನ್ ದಿಸ್ ಅರ್ತ್. ಅಲ್ಲ, ತುಂಬ ಜನ ಸಾಧಕರು ಸಮಾಜದಲ್ಲಿ ಋಷಿ ಮುನಿಗಳು ಎಲ್ಲ ಬಂದವರಿದ್ದಾರೆ. ಬೇರೆ ದೇಶದಲ್ಲೂ ಅದ್ಭುತವಾದ ಸಂತರೆಲ್ಲ ಇದ್ದರು. ಬೇರೆ ಬೇರೆ ದೇಶದಲ್ಲಿ ಸಾಕಷ್ಟು ಸಂತರೆಲ್ಲ ಬಂದು ಹೋದ್ರಲ್ಲ. ಸೂಫಿ ಸಂತ ಇದ್ದಾರೆ, ಕ್ರೈಸ್ತ ಸಂತರಿದ್ದಾರೆ, ಬೇರೆ ಪಾರ್ಸಿ ಸಂತರೆಲ್ಲ ಇದ್ದಾರೆ. ಸರಿ, ಹಾಗಾದರೆ ಆ ಸಂತರಿಗೂ ಈ ಸಂತರಿಗೂ ಅವ್ರದ್ದು ಪ್ಯೂರು, ದೇ ಆರ್ ಆಲ್ಸೋ ಪ್ಯೂರ್ ಇನ್ ಲೈಫ್. ವಿವೇಕಾನಂದರು ಕೂಡ ಪ್ಯೂರಿಟಿ ಲೈಫು. ಹಾಗಾದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದರ್ ಪ್ಯೂರ್ ಇದು ಅಂತ ಹೇಳ್ತಾರೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಸಿಸ್ಟರ್ ಕ್ರಿಸ್ಟಿನಾ ಹೇಳ್ತಾರೆ, ವಿತ್ ರೆಸ್ಪೆಕ್ಟ್ ಟು ಪ್ಯೂರಿಟಿ ಆ್ಯಂಡ್ ಸೆಲ್ಫ್ಲೆಸ್ನೆಸ್, ವಿವೇಕಾನಂದ, ಎಸ್, ದೇರ್ ಆರ್ ಮೆನಿ ಸೇಜಸ್ ಆನ್ ದಿಸ್ ವರ್ಲ್ಡ್, ಬಟ್ ವೆನ್ ಯು ಸ್ಪೀಕ್ ಅಬೌಟ್ ಸ್ವಾಮಿ ವಿವೇಕಾನಂದ, ಹಿ ಈಸ್ ನಾಟ್ ಆಫ್ ದಿಸ್ ವರ್ಲ್ಡ್, ಹಿ ಬಿಲಾಂಗ್ಸ್ ಟು ಎ ಡಿಫ್ರೆಂಟ್ ವರ್ಲ್ಡ್. ನೀವೇನೋ ಹೋಲಿಕೆ ಮಾಡಬೇಕಂದ್ರೆ ಈ ಜಗತ್ತಿನ ಇನ್ನೊಬ್ರು ಯಾರೋ ಇರಬೇಕು. ಅವನು ಯಾರನ್ನೂ ಹೋಲಿಕೆ ಮಾಡೋಕ್ಕಾಗಲ್ಲ ಜಗತ್ತಿನಲ್ಲಿ, ಯಾಕಂದ್ರೆ ಅವನು ಜಗತ್ತಿಗೆ ಸೇರಿದವನಲ್ಲ. ಈಸ್ ಆಫ್ ಎ ಡಿಫ್ರೆಂಟ್ ಆರ್ಡರ್, ಈಸ್ ಫ್ರಮ್ ಎ ಡಿಫ್ರೆಂಟ್ ಆರ್ಡರ್ ಅಂತ ಬಿಡ್ತಾರೆ. ಯಾರು ಬರೆದಿದ್ದೋ? ಸೋದರಿ ಕ್ರಿಸ್ಟೀನಾ. ಅವಳೇನೋ ಅವ್ರಿಗೆಲ್ಲ ಯಾರಾದರೂ ಕೂತ್ಕೊಂಡು ಯಾವುದೋ ಆಶ್ರಮಕ್ಕೆ ಹೋಗಿ ಯಾವುದೋ ಸ್ವಾಮಿಗಳ ಪರಿಚಯ ಆಗಿ ಯಾರ ಜೊತೆಗೂ ಇದ್ದು ಅವರು ಉಪನಿಷತ್ ಕಲಿತು ಒಂದು ಆಶ್ರಮಕ್ಕೆ ಆರತಿ ಅಟೆಂಡ್ ಮಾಡಿ ಹೀಗೆ ಸಂಪ್ರದಾಯ ಇದ್ದವರು ಅಲ್ಲ ಅವರೆಲ್ಲ. ಅವರೆಲ್ಲ ಏನು ಮಾಡಿದ್ರು, ಅಮೇರಿಕಾನಲ್ಲೇ ಒಂದಷ್ಟು ಇರ್ತು, ಏನೋ ಒಂದು ತಿಳ್ಕೊಬೇಕು, ಏನೋ ಒಂದು ಹಂಬಲ ಇತ್ತು. ಬಟ್ ವೆನ್ ಸ್ವಾಮೀಜಿ ವೆಂಟ್, ಅವರು ಯಾವ ರೀತಿಯಾಗಿ ವಿವೇಕಾನಂದರು ತುಂಬ ಅದ್ಭುತವಾದ ಘಟನೆಗಳೆಲ್ಲ ವಿಚಾರಗಳೆಲ್ಲ ಇದೆ. ಅವಾಗ ಅದಕ್ಕೆ ನಮ್ಮವ್ರಿಗಿಂತ ಪಾಶ್ಚಾತ್ಯರ ಬರೆದಂಥ ರೆಮಿನಿಸೆನ್ಸ್ ಆಫ್ ಸ್ವಾಮಿ ವಿವೇಕಾನಂದ ಭಾಳ ಅದ್ಭುತವಾಗಿದೆ. ಅವರ ವರ್ಣನೆ, ಅವರ ರೀತಿ, ಅವರ ಶೈಲಿ, ಅವರ ಪ್ರಕಾರ, ಅವರ ನಿಖರತೆ, ಅವರ ಕ್ಲಾರಿಟಿ. ನಮ್ಮವ್ರು ಯಾರು ಅಷ್ಟು ಕ್ಲಾರಿಟಿ ಕೊಡೋದಿಲ್ಲ ಸ್ವಾಮೀಜಿ ಬಗ್ಗೆ. ನೀವು ಓದಿ ಬೇಕಾರೆ ರೆಮಿನಿಸೆನ್ಸಸ್ ಹೆಂಗಿತ್ತು ರೀ ಉಪನ್ಯಾಸ? ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ಸ್ವಾಮಿ ಶುದ್ಧಾನಂದರು ಇಂಡಿಯಾಗೆ ಸ್ವಾಮೀಜಿ ಬಂದ ಮೇಲೆ ಒಂದು ಉಪನ್ಯಾಸ ಕೊಡ್ತಾರೆ ಕಲ್ಕಟ್ಟಾನಲ್ಲಿ. ಶುದ್ಧಾನಂದರು ಅಟೆಂಡ್ ಮಾಡ್ತಾರೆ. 4-5 ದಿವಸ ಆದಮೇಲೆ ಶುದ್ಧಾನಂದರನ್ನು ಕೇಳ್ತಾರೆ, ಸ್ವಾಮೀಜಿ ಏನು ಮಾತಾಡಿದರು? 4 ದಿವಸ ಆದಮೇಲೆ ಇಡೀ ಉಪನ್ಯಾಸ ಬರ್ಕೊಡ್ತಾರೆ ಶುದ್ಧಾನಂದ. ವಿಲ್ ರೈಟ್ ಒಂದು ಪೂರ್ತಿ ಅದೇ ಪಬ್ಲಿಷ್ ಆಗಿರೋದು ಇವತ್ತು. 4 ದಿವಸ ಆದಮೇಲೆ ಅದೇ ನಮ್ಮನ್ನು ಕೇಳಿ ಯಾರನ್ನ ಕೇಳಿ ಉಪನ್ಯಾಸ ಆಗಿತ್ತು, ತುಂಬ ಚೆನ್ನಾಗಿ ಸ್ವಾಮೀಜಿ ಚೆನ್ನಾಗಿ. ಅವ್ರ ಲೆಕ್ಕದಲ್ಲಿ ಹೇಳ್ತಾರೆ, ಏನೋ ಹೇಳ್ತಾರೆ. ಇಲ್ಲ, ಅವ್ರಿಗೇನು ಗೊತ್ತು, ಓದಿದ್ರೆ ತಾನು ಯಾವ್ದು ಚೆನ್ನಾಗಿದೆ ಅಂತ ಹೇಳೋದು. ಎಲ್ಲೋ ಒಂದು ಬೇಸಿಕ್ ಫೌಂಡೇಶನ್. ಶುದ್ಧಾಂತ ರೈಟ್ಸ್ ಆಫ್ಟರ್ 4 days, 4th or 5 days ಅದನ್ನು ಕೇಳ್ತಾರೆ. ಬೇರೆ ಅವ್ರು ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಬೇರೆಯವರೆಲ್ಲ. ಅದಕ್ಕೆ ಏನು ಹೇಳೋದು ಸ್ವಾಮೀಜಿ ಅಂತ, ಈ ರೈಟ್ಸ್ ಒಂದು ಹೋಲ್ ಶುದ್ಧಾನಂದ್ರಿಗೆ ಒಂದೊಂದು ಪೂರ್ತಿ ಬರ್ಕೊಟ್ಬಿಟ್ಟು ಇದೇ ಸ್ವಾಮೀಜಿ ಹೇಳಿದ್ದು ಅಂತ. ಅಂಥ ಗುರು. ಯಾಕಂದ್ರೆ ಸ್ವಾಮೀಜಿ ಸಚೆ ಕೇಳಿದವ್ರು ಎಲ್ಲರದು ಅದ್ಭುತ ವಿಚಾರಗಳೇ. ಆದ್ದರಿಂದ ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಈ ನಿಶ್ಚಯ ಅಂದರು, ಕಲ್ಯಾಣ ಅಂಜು, ಇವರೆಲ್ಲ ಆ ಥರ ಸೆಳೆತಕ್ಕೆ ಬಂದವರು. ಆಮೇಲೆ ನಿಶ್ಚಯ ಅಂದ್ರನ್ನ ಒಂದು ಸಲ ಈ ಕಂಕಲ್ನಲ್ಲಿ ಅವ್ರನ್ನ ಆಸ್ಪತ್ರೆಯಲ್ಲಿ ತೆಗೆದು ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ರು, ಸೇವೆ ಎಲ್ಲ ಮಾಡ್ತಿದ್ರಲ್ಲ. ಮಹೇಂದ್ರನಾಥ್ ಗುಪ್ತಾ ಹೋಗಿರ್ತಾನೆ ಕಂಕಲ್ಗೆ. ಮಹೇಂದ್ರನಾಥ್ ಗುಪ್ತಾ ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣನ ಓದ್ತಾ ಇದ್ದೀವಲ್ಲ, ಶ್ರೀರಾಮಕೃಷ್ಣ ವಚನ ವೇದ, ಅದನ್ನು ಬರೆದವನು ಒಂದು ಸಲ ನೋಡೋಕ್ಕೆ ಅಂತ ಹೋಗಿರ್ತಾನೆ. ಅವನು ನೋಡ್ತಾನೆ ಕಲ್ಯಾಣಾಂಜಿ ಮತ್ತು ನಿಶ್ಚಯಾಂಜಿ ಇಡೀ ದಿವಸ ಆಸ್ಪತ್ರೆ ಕೆಲಸದಲ್ಲಿ ನಿರತರಾಗ್ಬಿಟ್ಟಿದೆ. ಬೆಳಗ್ಗೆನ ಸಂಜೆ ಅಲ್ಲ, ಅದೇನು ಈಗ ಇಷ್ಟೆಲ್ಲ ಕಂಪ್ಯೂಟ್ರು ನಮಗೆ ಎಲ್ಲ ಇದ್ದು ಕೂಡ ನಮ್ಮದು ಲೆಕ್ಕಾಚಾರ ಕರೆಕ್ಟ್ ಮೇಂಟೈನ್ ಮಾಡಿದೆ ಎಷ್ಟು ಕಷ್ಟ ಇದೆ ನಮಗೆ ಗೊತ್ತು ಅಲ್ಲ. ಎಲ್ಲ ಇದ್ದು, ಎಲ್ಲ ವ್ಯವಸ್ಥೆ ಇದ್ದು ನಾವು ಬ್ಯುಸಿ ಇರ್ತೀವಿ. ಆಗ ಎಲ್ಲ ಪೇಪರ್ ವರ್ಕು, ಎಲ್ಲ ಫಿಸಿಕಲ್ ವರ್ಕ್. ಒಂದು ನೀರು ತರಬೇಕು ಬಾವಿಗೆ, ಮೋಟ್ರ್ ಇಲ್ಲ, ಹೋಗಿ ನದಿಯಿಂದನೇ ನೀರು ತರಬೇಕು, ಅಂಥ ಕಂಡೀಷನ್. ಅದನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಮಲಗಕ್ಕೆ ಸ್ವಲ್ಪ ಹೊತ್ತು ಸಮಯ ಬಿಟ್ಟರೆ ಇಡೀ ದಿವಸ ಇವರಿಬ್ಬರು ಸ್ವಾಮಿಗಳು ಆಸ್ಪತ್ರೆ ನೋಡ್ಕೊಳ್ಳೋದು ಸಮಯ ಕಳೀತಾಯಿದ್ರು. ಮಹೇಂದ್ರನಾಥ್ ಗುಪ್ತಾ ಯಾರು ನೋಡಿದ್ದ? ಸ್ವಯಂ ಶ್ರೀರಾಮಕೃಷ್ಣನೇ ನೋಡಿದ್ದ ಅಲ್ಲ. ಎಷ್ಟು ವರ್ಷ ಇದ್ದವ? ಸುಮಾರು 5-6 ವರ್ಷ ಮಹೇಂದ್ರನಾಥ್ ಗುಪ್ತಾ ಠಾಕೂರ್ ಜೊತೆ ಇದ್ದವು. ಅದಕ್ಕೆ ಇವರಿಬ್ಬರನ್ನ ಕರೆದು ನಿಶ್ಚಯ ಅಂದನ್ನು ಕೇಳ್ತಾನೆ ಮೇಯ್ನಾಗಿ, ಸ್ವಾಮಿಗಳೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾಯಿದ್ದೀರಿ, ಧ್ಯಾನ ಜಪ ಯಾವಾಗ ಮಾಡ್ತೀರಿ? ನೋಡ್ತಾನೆ ಇಲ್ಲ ನೀವು, ಧ್ಯಾನ ಜಪ ಮಾಡ್ತಾಯಿದ್ದೀರಲ್ವಲ್ಲ. ಅದಕ್ಕೆ ನಿಶ್ಚಯ ಅಂದರು ಏನು ಮಾತಾಡೋಲ್ಲ, ಹೊಟ್ಟೋಗ್ಬಿಡ್ತಾರೆ. ಇನ್ನು 2 ದಿವಸ ಬಿಟ್ಟು ಮತ್ತೆ ನಿಶ್ಚಯ ಅಂದ್ರಿಗೆ ಇವ್ರು ಕೇಳ್ತಾರೆ, ನಿಶ್ಚಯ ಅಂದರೆ ನಾನು ಅವತ್ತು ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ, ನೀವು ಉತ್ತರನೇ ಕೊಡಲಿಲ್ಲ. ಹೊಟ್ಟೋಗ್ಬಿಡ್ತಾನೆ. ನಿಶ್ಚಯ ಅಂದರೆ ಮಾತಾಡೋಲ್ಲ. ಕೊನೆಗೆ 3ನೇ ಸಲ ಇನ್ನೊಂದು ಸಲ ಯಾವುದೋ ಸಿಕ್ಕಿದಾಗ ಮತ್ತೆ ಕೇಳ್ತಾನೆ ನಿಶ್ಚಯ ಮಹೇಂದ್ರನಾಥ್ ಗುಪ್ತಾ, ನೀವು ಏನು ಉತ್ತರನೇ ಕೊಡ್ತಾ ಇಲ್ವಲ್ಲ. ಅದಕ್ಕೆ ಅವನು 2 ಕೈ ಮುಗಿದ್ಬಿಟ್ಟು ನಿಶ್ಚಯ ಅಂದರು ಮಹೇಂದ್ರನಾಥ್ ಗುಪ್ತಾನೆ,
ನಿಮ್ಮ ಧ್ಯಾನ ಜಪ ನಂಗೆ ಗೊತ್ತಿಲ್ಲ. ಐ ಆಮ್ ಎ ಸ್ಲೇವ್ ಆಫ್ ಸ್ವಾಮಿ ವಿವೇಕಾನಂದ, ಇಷ್ಟೇ ನಂಗೆ ಗೊತ್ತು. ನಾನು ಸ್ವಾಮಿ ವಿವೇಕಾನಂದರ ಸೇವಕ. ಐ ಆಮ್ ಎ ಸ್ಲೇವ್ ಆಫ್ ಸ್ವಾಮಿ ವಿವೇಕಾನಂದ, ಐ ಡೋಂಟ್ ನೋ ಗೆಟ್ ನಥಿಂಗ್ ಎಲ್ಸ್. ಸೇವೆ ಮಾಡು ಅಂತೇಳಿ ನಾನು ಬಂದಿದ್ದಾನೆ ಅಷ್ಟೇ. ಈ ಗುರುಭಕ್ತಿ ಇದ್ದರೆ ಮಾಡುವ ಕರ್ಮ ಭಗವಂತನಂತಿಗೆ ಹೋಗೇ ಹೋಗ್ತದೆ, ಹೋಗ್ಲೇಬೇಕು. ಯಾಕೆ ಯಾರು ಹೇಳಿರೋದು? ಸ್ವಯಂ ಸ್ವಾಮೀಜಿ ಹೇಳಿರೋದಲ್ಲ. ಸ್ವಾಮೀಜಿ ಹೇಳಿ ಅದು ಇನ್ನೂ ವಿಚಾರ ಇದೆ. ತಾತ್ವಿಕವಾದ ನೆಲೆಗಟ್ಟು ಭಗವದ್ಗೀತೆ ಕರ್ಮ ಇಟ್ಕೊಂಡು ಕಾಂಟ್ರಿಬ್ಯೂಷನ್ ಆಫ್ ಸ್ವಾಮೀಜಿ ಟು ದಿಸ್ ಮಾಡಲ್ ಮಾಡಿ ಏನು ಅಲ್ಲಿ ನಿಧಾನಕ್ಕೆ ಆಲೋಚನೆ ಮಾಡೋದು. ಅದನ್ನು ನಿಶ್ಚಯಾಂತಕ್ಕೆ ಆಶ್ರದ್ದೆ. ಗುರು ನಮಗೆ ಗೊತ್ತಿಲ್ಲ, ಗುರು ಹೇಳಿದ್ದಾನೆ, ಕಳಿಸಿದ್ದಾನೆ. ನಾವು ಎಂಥ ಅದ್ಭುತವಾದ ವಿಚಾರ ಅಲ್ಲ, ನಿಧಾನಕ್ಕೆ ಆಲೋಚನೆ ಮಾಡಬೇಕು ಇದೆಲ್ಲ. ಆಮೇಲೆ ನಿಶ್ಚಯಾಂತ ಅಭೇದಾಂಧ್ರ ಒಂದು ಘಟನೆ ಹೇಳಿದೆ. $2 ಕೊಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, $2 ಕೊಟ್ಬಿಟ್ಟು ಅಮೇರಿಕಾಗೆ ಹೋಗು, $2 ಅಮೇರಿಕಾಗೆ ಹೋಗಂತ. ಲಾರ್ಡ್ ವಿಲ್ ಪ್ರೊಟೆಕ್ಟ್ ಯು, ಗೋ ಅಂಡ್ ಪ್ರೀಚ್ ವೇದಾಂತ. ಹೊರಟ್ಬಿಟ್ರು. 24 ವರ್ಷ ಇರ್ತಾರಲ್ಲ ಅಮೇರಿಕಾಲಿ, 24 ಇಯರ್ಸ್. ಅದೆಲ್ಲ ಬೇರೆ ಬೇರೆ ಘಟನೆ ಎಲ್ಲ ಹೇಳಿದೆ. ಆಮೇಲೆ ಅಳಸಿಂಗ ಪೆರುಮಾಳ್ ವಿಚಾರನೂ ಹೇಳಿದೆ. ಅವನು ಹೆಂಗೆ ಬುಕ್ ಪಬ್ಲಿಷ್ ಮಾಡೋಕ್ಕೆ ಸಾಲ ತೊಗೊಂಡ, ಒಂದೊತ್ತು ಊಟ ಮಾಡ್ತಾಯಿದ್ದ, ಅದನ್ನೆಲ್ಲ ಹೇಳಿದೆ. ಆಮೇಲೆ ಸದಾನಂದರ ವಿಚಾರವನ್ನು ನಾವು ನೋಡಿದ್ವಿ. ಸದಾನಂದದ್ದು ಶುರು ಮಾಡಿ ಆಲ್ಮೋಸ್ಟ್ ಮುಗಿಸಿದ್ದೆ. ಅದಕ್ಕೆ ಅಲ್ಲಿ ಸ್ವಾಮೀಜಿ ಹೇಳ್ತಾರಲ್ಲ, ನಾನು ಸನ್ಯಾಸ ತೊಗೊಂಡಾಗ ಸದಾನಂದರು ಹೇಳ್ತಾರಲ್ಲ, ನಾನೇನೋ ಪತೀತನಾಗ್ಬಿಟ್ರೆ ಏನಾದರೂ ಇಫ್ ಐ ಫಾಲ್, ಸನ್ಯಾಸ ತೊಗೊಂಬಿಟ್ಟು ನಂಗೆ ನೋಡ್ಕೊಳಕ್ಕಾಗದೆ, ಇಫ್ ಐ ಫಾಲ್ ವಾಟ್ ಶಲ್ ಐ ಡು, ಏನು ಮಾಡೋದು? ಅದಕ್ಕೆ ಸ್ವಾಮೀಜಿ ಏನು ಹೇಳ್ತಾರೆ, ನೀನು 100 ಸಲ ಬಿದ್ದರೂ 100 ಸಲ ಎತ್ತಕ್ಕೆ ನಾನಿದ್ದೆ. ಆಮೇಲೆ ನೆನ್ಪಿಟ್ಕೋ, ನೀನು ನನ್ನನ್ನು ಹುಡುಕಿದ್ದಲ್ಲ, ನಾನು ನಿನ್ನನ್ನು ಹುಡುಕಿರೋದು. ಅಂದರೆ ನಾನು ನಿನ್ನ ಕೈ ಬಿಡೋದು. ಸ್ವಾಮೀಜಿ ಹೇಳ್ತಾರಲ್ಲ. ಸೊ ಸದಾನಂದರಿಗೆ ಇದು ಹೇಳಿದಾಗ ನನಗೊಂದು ಮಹಾಭಾರತದ ಒಂದು ಘಟನೆ ನೆನಪಾಗ್ತದೆ. ಇದು ಉಲ್ಲೇಖ, ಇದು ಲಿಖಿತ ರೂಪದಲ್ಲಿ ಇಲ್ಲದೇ ಕೂಡ ಇದು ಶ್ರುತ, ಅಂದರೆ ಶ್ರವಣದಲ್ಲಿದೆ. ಅಂದರೆ ಮಾತಲ್ಲಿ ಈ ವಿಚಾರ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಯುದ್ಧ ಪ್ರಾರಂಭ ಆದಾಗ, ಯುದ್ಧ ನಡೆಯೋಕ್ಕೆ ಶುರು ಆಯ್ತಲ್ಲ, ಯುದ್ಧ ಆಯ್ತಲ್ಲ, ಮಹಾಭಾರತ ಯುದ್ಧ ಬಂತಲ್ಲ. ಆವಾಗ ಅರ್ಜುನ ಯುದ್ಧ ಆಯಿತು, ಭಗವದ್ಗೀತೆ ಶುರುವಾಯಿತು, ಯುದ್ಧ ಮಾಡ್ದ. ಅವಾಗ ಅವನೇನು ಯುದ್ಧ ನಡೀತಿದ್ದಾಗ ಅವಾಗ ಅವನ ಕೈ ನಡಗತ್ತಂತೆ. ಯಾಕಂದ್ರೆ ಬಾಣ ಬಿಡಬೇಕಾದ್ರೆ ಮಧ್ಯೆ ಕೈ ನಡಗತ್ತಂತೆ. ಯಾಕಂದರೆ ಎಲ್ಲ ಗೊತ್ತಿರೋರೇ ಎದುರುಗಡೆ ಇದ್ದಾರಲ್ಲ, ಎಸ್ಪೆಷಲಿ ಭೀಷ್ಮ ಇವರೆಲ್ಲ ಏನು ಸಾಮಾನ್ಯರೇ, ಪಿತಾಮಹ ಅವರೆಲ್ಲ ಆಟ ಬೆಳೆಸಿದವ್ರು ಇವ್ರನ್ನೆಲ್ಲ. ಅವನ ಮೇಲೆ ಬಾಣ ಬಿಡಬೇಕು ಅಂದರೆ ಮಧ್ಯೆ ಕೈ ನಡಗ್ತಿತ್ತಂತೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಅಬಲಾರ್ ಸುಬಲ್ ಕರೆ ಅರ್ಜುನ್ ಕಾ ಬಾಣ್, ಅಬಲಾರ್ ಸುಬಲ ಕರೆ ಅರ್ಜುನ್ ಕಾ ಬಾಣ್. ಇವನೇನೋ ಕೈಗೆ ನಡಗ್ಬಿಟ್ರು, ಅದು ಅಬಲ ಅಂದರೆ ಸರಿಯಾಗಿ ಹೋಗ್ತಾ ಇಲ್ಲ. ಸುಬಲ ಕರೆ ಅರ್ಜುನ್ ಕಾ ಬಾಣ, ಬಿಟ್ಟ ಬಾಣವನ್ನು ಸೊಟ್ಟಕ್ಕೆ ಬಿಟ್ಟರು ನೆಟ್ಟಕ್ಕೆ ಮಾಡೋನು ಒಬ್ಬ ಇದ್ದಾನಂತೆ. ಆಮೇಲೆ ಈ ಯುದ್ಧ ಶುರುವಾಗಕ್ಕಿಂತ ಮುಂಚೆ ಏನು ಒಂದು ಯುದ್ಧ ಆಗತ್ತೆ ಅಂತಾಯಿತು. ಈಗ ಗೆಲ್ತೀವೋ ಸೋಲ್ತೀವೋ ಅಂತ ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಸಾಧಾರಣವಾಗಿ ನಾವೇನು ಮಾಡ್ತೀವಲ್ಲಿ, ಒಂದು ಜ್ಯೋತಿಷ್ಯ ತೋರಿಸ್ಬಿಡ, ಒಂದು ಜಾತಕ ನಾವು ನಂಬ್ತೇವಲ್ಲ, ಭಗವಂತನಿಗಿಂತ ಅದನ್ನು ಜಾಸ್ತಿ ನಂಬ್ತೇವೆ. ಅದು ಒಂದು ಪದ್ಧತಿ ಬಂದಿದೆ. ಅವನು ಕುತೂಹಲ ಉಂಟು ಆ ವಿಚಾರದಲ್ಲಿ, ಇನ್ನೂ ಹೆಚ್ಚು ಕುತೂಹಲ ಬರ್ತದೆ ಅದರಲ್ಲಿ. ಅದು ಹಂಗಿದೆ ವಿಚಾರ. ಸರಿ, ಇದು ನಾನು ಹೇಳಿದೆ, ಇದೆಲ್ಲ ಶ್ರವಣದಲ್ಲಿ. ಅಂದರೆ ಈ ಥರ ಕತೆ ಹೇಳ್ತಾರೆ ಮಹಾಭಾರತ ವಿಚಾರ. ಧೃತರಾಷ್ಟ್ರ ಮತ್ತು ದುರ್ಯೋಧನ ಅವ್ರ ರಾಜ ಪುರೋಹಿತನ ಕರೆಸಿ, ನೋಡು ಯಾವ ಗ್ರಹದ ಸರಿಯಾಗಿ ನಮ್ಮದು ಈ ಯುದ್ಧ ಹೆಂಗೆ ಆಗ್ತದೆ. ಸರಿ, ಅವನೇನು ಮಾಡ್ದ, ಯುದ್ಧ ಶುರುವಾಯಿತು. ಯುದ್ಧ ಶುರು ಆಗೋಕ್ಕಿಂತ ಮುಂಚೆ ಇವನು ಹೇಳ್ದ, ಈ ಸಮಯದಲ್ಲಿ ದುರ್ಯೋಧನ ಗ್ರಹ ಬಲಗಳೆಲ್ಲ ಗಟ್ಟಿ ಇದೆ, ಎಲ್ಲ ಗಟ್ಟಿ ಇದೆ, ಅದಕ್ಕೆ ಇವನು ಯುದ್ಧ ಗೆಲ್ಲಬಹುದು ಅಂತ ಜಾತಕ ನೋಡಿ ಹೇಳ್ತಾರಂತೆ. ಹೌದಾ, ಗಟ್ಟಿ ಇದೆಯಾ? ಎಲ್ಲ ಗಟ್ಟಿ ಇದೆಯಾ? ಹೌದು. ಆಮೇಲೆ ಅವನೇನು ಎಷ್ಟು 12 ಅಕ್ಷೋಹಿಣಿ ಸೈನ್ಯ, ಪಾಂಡವ್ರ ಮತ್ತು 7 ಅಕ್ಷೋಹಿಣಿ ಸೈನ್ಯ, 5 ಅಕ್ಷೋಹಿಣಿ ಸೈನ್ಯ, ಅವ್ರದ್ದೇ ಜಾಸ್ತಿ ಪವರ್. ಅವನು ಕೇಳ್ಕೊಳ್ತಾನಲ್ಲ ದುರ್ಯೋಧನ ಸೇನೆಯನ್ನು, 12 ಅಕ್ಷೋಹಿಣಿ ಸೈನ್ಯ. ಓ ವೆರಿ ಗುಡ್, ವೆರಿ ಗುಡ್. ಅದರಿಂದ ಎಲ್ಲ ಸರಿ ಇದೆ, ಹಬ್ಬ ಧೈರ್ಯ ಬಂತು. ಯುದ್ಧ ಶುರುವಾಯಿತು. ಶುರು ಆದಮೇಲೆ ಏನಾಯಿತು, ದಿನ ಕಳೆದ ಮೇಲೆ ನಾವು ನಂಬಿಕೆ ನಾವು ಸೋಲ್ತೀವಿ ಅಂತ ಪ್ರತಿ ರಥರು, ಅತರಿತರು, ಮಹಾರಥರು ಎಲ್ಲ ಒಬ್ಬೊಬ್ಬರು ಸಾಯ್ತಾ ಇದ್ದಾರೆ. ಏನು ಡೌಟ್ ಆಯ್ತು, ಈ ಜಾತಕ ಯಾರು ನೋಡಿದ್ದು? ಮತ್ತವನ್ಲೇ ಏನು ಸರಿಯಾಗಿ ನೋಡಿದೇನೋ ಅಂತ ಅವನು ಅದಕ್ಕೆ ಹೇಳ್ದ. ಎಲ್ಲ ಸರಿ ಇದೆ, ಅದೇ ಒಬ್ಬ ಇದ್ದಾನೆ, ಅವನದೇ ಎಲ್ಲ ಪ್ರಾಬ್ಲಮ್. ಎಲ್ಲ ಸರಿ ಇದೆ, ಅದು ಒಬ್ಬಂದು ಪ್ರಾಬ್ಲಮ್. ಅದಕ್ಕೆ ಅಪಶಕುನ್ಕೋ ಸುಶಕುನ್ ಕೊರೆ ನಾರಾಯಣ್ ಕಾ ನಾಮ್, ಅಪಶಕುನ್ಕೋ ಸುಶಕುನ್ ಕೊರೆ ನಾರಾಯಣ್ ಕಾ ನಾಮ್ ಅಂತ ಹಿಂದಿನಲ್ಲಿ ಇದನ್ನು ಹೇಳ್ತಾರೆ. ಅಬಲಾರ್ ಸುಬಲ್ ಕರೆ ಅರ್ಜುನ್ ಕಾ ಬಾಣ್, ಅಪಶಕುನ್ ಕೋ ಸುಶಕುನ್ ಕರೆ ನಾರಾಯಣ್ ಕಾ ನಾಮ್.
ನಮಗೆ ಭಗವಂತನ ನಾಮದಲ್ಲಿ ಶ್ರದ್ಧೆ ಇತ್ತು ಅಂದರೆ ಇನ್ನೆಲ್ಲವೂ ಕೂಡ ಪಕ್ಕಕ್ಕಿಡ್ಬೋದು, ಕಷ್ಟ ಬರ್ಬೋದು. ಹಾಗಾದರೆ ಗ್ರಹ ಬಲ ಇದೆಯಾ? ಖಂಡಿತ ಅದು ಬಲ ಇದೆ. ಆದರೆ ಭಗವಂತನ ನಂಬಿದರೆ ಅದರ ಬಲ ದುರ್ಬಲ ಆಗ್ತದೆ. ಈಗ ಏನೋ ಪರಿಸ್ಥಿತಿ ಬಂತಪ್ಪ, ಎಲ್ಲೋ ಹೋಗಬೇಕಿತ್ತು, ರಾಹು ಕಾಲದಲ್ಲಿ ಹೊರಗೆ ಹೋಗ್ಬೇಡಿ ಅಂತಾರೆ. ಭಗವಂತನ ಮೇಲೆ ಭಾರ ಹಾಕಿ ಹೊರಟ್ಬಿಟ್ರೆ ಏನೂ ಆಗಲ್ಲ. ನಾವು ಭಗವಂತನಿಗಿಂತ ರಾಹು ಕಾಲಕ್ಕೆ ಹಿಡಿದ್ರೆ ಖಂಡಿತ ತೊಂದರೆ ಆಗ್ತದೆ. ಆದರೆ ಭಗವಂತನ ನಂಬಿದ್ದೀನಿ ಖಂಡಿತ. ನಮ್ಮ ಗೌತಮಾಂಜಿ ಮಹಾರಾಜ್ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಗೌತಮಾಂಜಿ ಮಹಾರಾಜ್ ಏನಂದರೆ ಅವರು ಎಲ್ಲೋ ಹೋಗಬೇಕಿತ್ತಂತೆ, 2 ತಿಂಗಳು ಇದು ನಮ್ಮಲ್ಲಿ ರಜಾ ತೊಗೊಂಡು ಹೊರಟಿದ್ರು ನಮ್ಮ ಅಧ್ಯಕ್ಷರು. ಅವಾಗ ಏನು ಮಾಡಿದ್ರು, ಅವರು ಕೋಣೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಠಾಕೂರ್ ಮಹಾಸ್ವಾಮೀಜಿ ಫೋಟೋ ಟೇಬಲ್ ಮೇಲೆ ಇತ್ತು. ಆ ಹಳೆ ಕಾಲದಲ್ಲೆಲ್ಲ ಗಾಜಿಂದ ಬರ್ತಿತ್ತು ಮುಂಚೆ ನಮ್ಮದು. ಸೊ ಅವ್ರೇನು ಮಾಡಿದ್ರು, ಹೊರಗಡೆ ಹೋಗೋತ್ತಿಗೆ ಅವ್ರ ಚೆದ್ದರು ಠಾಕೂರ್ ಮಹಾಸ್ವಾಮೀಜಿ ಫೋಟೋ ಮೇಲೆ ಬಿದ್ದು, ಅದು ನೆಲ ಮೇಲೆ ಬಿದ್ದು ಹೊಡೆದೋಯ್ತು. ಇವ್ರು ಹೊರಟಿದ್ದಾರೆ, ಇದು ಅಪಶಕುನ ಆಯ್ತಲ್ಲ. ಹೊರಡೋ ಹೊತ್ತಿಗೆ ಠಾಕೂರ್ ಮಹಾಸ್ವಾಮೀಜಿ ಫೋಟೋ ಕೆಳಗಡೆ ಬಿದ್ದು ಗ್ಲಾಸೆಲ್ಲ ಹೊಡೆದೋಗಿ ಅಪಶಕುನ ಆಯ್ತಾ, ನಾನು ಹೋಗಬೇಕೋ ಬೇಡವ? ಈಗ 2 ತಿಂಗಳು ತಪಸ್ಸಿಕೆಯನ್ನು ರಜೆ ಕೇಳ್ಕೊಂಡು ಹೋಗಿದ್ದಾರೆ. ಓ ಅಂತ ಆಮೇಲೆ 2 ನಿಮಿಷ ಆಲೋಚನೆ ಮಾಡ್ತೀವಿ, ನಾವು ಯಾರು ನಂಬಿರೋದು? ಭಗವಂತನ. ಈ ಬಿದ್ದಿದ್ದನ್ನು ಯಾಕೆ ನಂಬಬೇಕು? ಎಲ್ಲ ವಾಪಸ್ ಜೋಡಿಸಿಟ್ಬಿಟ್ಟು ರಾಮಕೃಷ್ಣ ನಾಮಸ್ಕಾರ ಸಾಷ್ಟಾಂಗ ಪ್ರಣಾಮ ಮಾಡಿ ಹೋಗಿ ಬರ್ತೀನಪ್ಪ ಠಾಕೂರ್ ನೋಡ್ಕೊ ಅಂತೇಳಿ ಅವ್ರು 2 ತಿಂಗಳು ಅದ್ಭುತವಾಗಿ ಎಲ್ಲ ಚೆನ್ನಾಗಾಯಿತು. ಅದರಿಂದ ಈ ಅಪಶಕುನ್ಕೋ ಸುಶಕುನ್ಕೋರೆ ನಾರಾಯಣ ಕಾ ನಾಮ್ ಅಂತ ಹೇಳಿದ್ಮೇಲೆ ಈಗ ಈ ವಿಚಾರ ಯಾಕೆ ಹೇಳಿದೆ ಅಂತಂದರೆ, ಸದಾನಂದರಿಗೆ ವಿವೇಕಾನಂದ ಏನು ಹೇಳಿದ್ರು, ನಿನ್ನನ್ನು ನಾನು ಆರಿಸ್ಕೊಂಡಿದ್ದೆ, ನಿನ್ನನ್ನು ನಾನು ಆರಿಸ್ಕೊಂಡಿದ್ದರಿಂದ ನೀನು 100 ಸಲ ನರಕಕ್ಕೆ ಹೋದ್ರೆ ಎತ್ತೋ ಅಂತ ನಾನು. ಆದ್ದರಿಂದ ಇದು ದೀಸ್ ಆರ್ ಆಲ್ ಏನೋ ಅದ್ಭುತ. ಸ್ವಾಮೀಜಿ, ಠಾಕೂರು, ಹೋಲಿ ಮದರು, ಶಾರದಾಂಜನು ಹೇಳ್ತಾರೆ ಹೋಲಿ ಮದರ್ ವಿಚಾರಕ್ಕೆ. ಹೋಲಿ ಮದರ್ ಯಾರಿಗೆ ಮಂತ್ರ ದೀಕ್ಷೆ ಕೊಟ್ಟರು ಅವನು ಹೆಂಗೆ ಇರಲಿ, ಶ್ರೀಮಾತೆಯವರು ಯಾರಿಗೆ ಮಂತ್ರ ದೀಕ್ಷೆ ಕೊಟ್ಟಿದ್ದಾರೋ ಅವನ ಜೀವನ ಹೆಂಗೆ ಇರಲಿ, ಇರೋಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಇತ್ತು ಅಂತಂದರೆ ಶಾರದಾಂಜಿ ಹೇಳ್ತಾರೆ, ಹೋಲಿ ಮದರ್ ಡಿಸೈಪಲ್ಸ್ ಬಗ್ಗೆ ಮಾತಾಡಬೇಡಿ. ಹೋಲಿ ಮದರ್ ಮಂತ್ರ ದೀಕ್ಷೆ ಕೊಟ್ಟರು ಅಂದರೆ ಮುಗಿದು. ಅದಕ್ಕೆ ಇದು ಭಾಳ ಅದ್ಭುತ. ಸಾಧನೆಗಂತೂ ತುಂಬ ಅದ್ಭುತವಾದ ವಿಚಾರಗಳಿದ್ದಲ್ಲ. ಸದಾನಂದರು ಕ್ಲಾಸ್ನಲ್ಲಿ ಸ್ವಾಮಿ ವಿವೇಕಾನಂದರು ಕ್ಲಾಸ್ ತೊಗೊಳ್ತಾ ಇರ್ತಾರೆ. ಆವಾಗ ಸ್ವಾಮಿ ವಿವೇಕಾನಂದ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ ಗುರು ಬಗ್ಗೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಿಮಗೇನಾದರೂ ಮುಂದೆ ನನಗಿಂತ ಅದ್ಭುತವಾದ ಒಬ್ಬ ಗುರು ಸಿಗ್ತಾನೆ ಅಂತ ಇಟ್ಕೊಳ್ಳಿ. ಈಗ ನಾನು ಸಿಕ್ಕಿದ್ದೀನಿ, ಬಂದಿದ್ದೀನಿ. ನನಗಿಂತ ಅದ್ಭುತವಾದ ಗುರು ಸಿಕ್ಕಿದರೆ ನೀವು ಇರ್ತೀರೋ ಹೋಗ್ತಿರೋ? ಏನು ಮಾಡ್ತೀರಿ ನೀವು? ಅವರು ಎಲ್ಲ ಇಲ್ಲ ಸ್ವಾಮೀಜಿ, ನಾವೆಲ್ಲ ಹೋಗಲ್ಲ ಸ್ವಾಮೀಜಿ, ಎಲ್ಲ ಬೇರೆಯವರೆಲ್ಲ ಹೇಳ್ತಿರ್ತಾರೆ, ನಾವು ಹಾಗೆಲ್ಲ ಹೆಂಗೆ ಹೋಗೋ ಸ್ವಾಮೀಜಿ, ನಾವು ಎಲ್ಲ ಹೋಗಲ್ಲ, ನಾವು ಇಲ್ಲೇ ಇಲ್ಲ ಹಾಗೆಲ್ಲ ಹೇಳ್ಬಿಡಿ ಸ್ವಾಮಿ, ನಾವೆಲ್ಲ ಹೋಗಲ್ಲ ಅಂತ. ಸ್ವಾಮೀಜಿ ಆಮೇಲೆ ಏನು ಮಾಡ್ತಾರೆ, ಸದಾನಂದರು ಕೇಳ್ತಾರೆ, ನೀನೇನು ಮಾಡ್ತೀಯ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಖಂಡಿತ ಹೋಗ್ತೀನಿ, ನನಗೇನಾದ್ರು ನಿಮಗಿಂತ ಅದ್ಭುತವಾದ ಗುರು ಸಿಕ್ಕಿದ್ರೆ ಖಂಡಿತ ಹೋಗ್ತೇನೆ. ಯಾಕೆ ಅಂತ ಕೇಳ್ತಾರೆ, ಮನಸ್ಸಿನಲ್ಲಿ ನಿಮಗಿಂತ ಒಬ್ಬ ಇದ್ದಾನೆ ಅಂತಂದರೆ ಈ ಗುರುನ ಕೈ ಬಿಟ್ಟೆ ಅಂತಾನೆ. ದ ವೆರಿ ಥಾಟ್ ದಟ್ ದೇರ್ ಸಂಬಡಿ ಅಂದ ತಕ್ಷಣ ಐ ಆಮ್ ಬೆಟ್ರೇಯಿಂಗ್ ದಿಸ್ ಗುರು ಶ್ರದ್ಧೆ ಇಲ್ಲ. ಅದರಿಂದ ಈ ಹೊರಗೇನು ಹೋಗಬೇಕಿಲ್ಲ, ಆಲೋಚನೆ ಬಂದ್ರೆ ಈ ಗುರು ಕೈ ಬಿಟ್ಟಾಯಿತು ಅಂತ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ದಿಸ್ ಈಸ್ ಗುರು ಶ್ರದ್ಧಾ. ಸೊ ಅದರಿಂದ ಇವರು ಏನೋ ವಿವೇಕಾನಂದರನ್ನು ಸದಾನಂದರು ಮುಂದೆ ಹೋಲಿ ಮದರ್ದು 1911 ನಾನು ಅದು ಕಾಗದದ್ದು ಎಲ್ಲ ಉದಾಹರಣೆ ಕೊಟ್ಟೆ ಲಾಸ್ಟ್ ಟೈಮೇ, ಅಲ್ಲೇ ಹೇಳಾಯಿತು. ಆಮೇಲೆ ಇದೆಲ್ಲ ಆದಮೇಲೆ ಎಸ್ಪೆಷಲಿ ಸ್ವಾಮಿ ವಿವೇಕಾನಂದರ ಶಿಷ್ಯರಲ್ಲಿ ಎಲ್ಲರದ್ದು ಮುಟ್ಟಕ್ಕೆ ಇವತ್ತು ಸಮಯ ಇಲ್ಲ ಅಂದರೆ ನಮಗೆ. ಅದಕ್ಕೆ ಒಂದು ತಾತ್ವಿಕ ನೆಲೆಗಟ್ಟು ಯಾವುದನ್ನು ವಿವೇಕಾನಂದ ತಮ್ಮ ಶಿಷ್ಯರತ್ತ ಅಪೇಕ್ಷೆ ಪಟ್ಟಿದ್ದೇನೆ. ಸ್ವಾಮೀಜಿ ಎಲ್ಲಿಯವ್ರಿಗೆ ಹೇಳ್ತಾರೆ, ಐ ಕೆನಾಟ್ ಎಕ್ಸ್ಪೆಕ್ಟ್ ಮಚ್ ಫ್ರಮ್ ಮೈ ಬ್ರದರ್ ಡಿಸೈಪಲ್ಸ್, ಬಟ್ ಐ ಹ್ಯಾವ್ ಮೋರ್ ಫೇತ್ ಇನ್ ಮೈ ಚಿಲ್ಡ್ರನ್ ಅಂತ. ಈ ಅವ್ರ ಗುರುಬಾಯಿಗಳೆಲ್ಲ ಇದ್ದಾರೆ 16 ಜನ, ಇವ್ರು ಬಿಟ್ಟು ಇನ್ನು 15 ಜನ. ಅವರು ಈ ಶುದ್ಧಾಂದ್ರಿಗೆ ಇವರಿಗೆಲ್ಲ ಹೇಳ್ಬೇಕಾದ್ರೆ ಹೇಳ್ತಾರೆ, ನಾನು ಅವರತ್ತ ಜಾಸ್ತಿ ಅಪೇಕ್ಷೆ ಪಡೋಕ್ಕಾಗಲ್ಲ, ಅದೇ ನನ್ನ ಅಪೇಕ್ಷೆ ಇರೋದು ಎಲ್ಲ ನನ್ನ ಶಿಷ್ಯರಲ್ಲಿ. ಯಾಕೆ ಅಂತಂದರೆ ಸ್ವಾಮಿ ಅವರೆಲ್ಲ ಶ್ರೀರಾಮಕೃಷ್ಣ ನೋಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಅವ್ರು ಒಂದು ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಕರ್ಮ ಯಾರು ಮಾಡಬೇಕು ಈ ಜಗತ್ತಿನಲ್ಲಿ? ನನ್ನ ಮಕ್ಕಳಿಂದ ಆಗಬೇಕು ಅಂತ ಸ್ವಾಮಿ. ಐ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಮೈ ಚಿಲ್ಡ್ರನ್. ಅವರಿಗೆ ಅಭಯ ಕೊಡ್ತಾರೆ ಸ್ವಾಮೀಜಿ. ಅದಕ್ಕೆ ಇವರೆಲ್ಲ ಯಾವ ದೃಷ್ಟಿನಲ್ಲಿ ಸ್ವಾಮೀಜಿಯ ಮಾತನ್ನು ತೆಗೆದುಕೊಂಡ್ರು, ಅದಕ್ಕೊಂದು ಉದಾಹರಣೆ ಇದೆ, ಒಂದು ಘಟನೆ ಇದೆ.
ಸ್ವಾಮೀಜಿ ಟಾಕ್ಸ್ ವಿತ್ ಸ್ವಾಮಿ ವಿವೇಕಾನಂದ ಇದೆ ಒಂದು ಬುಕ್ ಟಾಕ್ಸ್ ವಿತ್ ಸ್ವಾಮಿ ವಿವೇಕಾನಂದ ಬೈ ಶರತ್ ಚಂದ್ರ ಚಕ್ರವರ್ತಿ. ಅದು ಕಂಪ್ಲೀಟ್ ವರ್ಸಲ್ಲಿ ಇದೆ. ಅದು ನೀವು ಪ್ರತ್ಯೇಕವಾಗಿ ನೋಡಬೇಕಂದ್ರೆ ಟಾಕ್ಸ್ ವಿತ್ ಸ್ವಾಮಿ ವಿವೇಕಾನಂದ. ಶರತ್ ಚಂದ್ರ ಒಬ್ಬ ಸ್ಕೂಲ್ ಮೇಷ್ಟ್ರು. ಅವನು ವಿವೇಕಾನಂದರ ಹತ್ರ ಬರ್ತಾ ಇರ್ತಾನೆ. ವಿವೇಕಾನಂದರು ಬೆಲ್ ಮಠ ಅದಕ್ಕಿಂತ ಮುಂಚೆ ಇದರಲ್ಲೂ ಕೂಡ ಆತ ನೀಲಂಬರ್ ಗಾರ್ಡನ್ ಹೌಸು ಅಲ್ಲಿಗೂ ಬಂದು ಸ್ವಾಮೀಜಿ ಭೇಟಿ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಬರ್ಕೊಂಡಿದ್ದಾನೆ ಸ್ವಾಮೀಜಿ. ಟಾಕ್ಸ್ ವಿತ್ ಸ್ವಾಮಿ ವಿವೇಕಾನಂದ ಭಾಳ ಚೆನ್ನಾಗಿದೆ. ಹಿ ರೈಟ್ಸ್. ಅಲ್ಲಿ ಒಂದು ಸಲ ಒಂದು ಉಲ್ಲೇಖ ಬರ್ತದೆ, ಒಂದು ಘಟನೆ. ಅದು ಹೇಳಿ ನಾನು ಆಮೇಲೆ ಮುಂದುವರಿಸ್ತೇನೆ. ಸ್ವಾಮೀಜಿ ಅವನಿಗೆ ಕೇಳ್ತಾರೆ, ಏ ಶರತ್, ನೋಡು, ನಾನು ನಿಂಗೊಂದು ಕೆಲಸ ಕೊಡ್ತೇನೆ. ಏನು ಸ್ವಾಮೀಜಿ? ನೀನು ಪ್ರತಿ ಮನೆಗೂ ಹೋಗಿ, ಪ್ರತಿ ಮನೆ ಬಾಗಿಲು ತಟ್ಟು, ಪ್ರತಿ ಮನೆಗೂ ಹೋಗು. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೀನೇನು ಹೇಳಬೇಕು? ನೀವೆಲ್ಲ ಆತ್ಮಸ್ವರೂಪಗಳು, ನೀವು ದೇಹ ಮನಸ್ಸಲ್ಲ, ನೀವೆಲ್ಲ ಶುದ್ಧಾತ್ಮರು ಅಂತ ಹೇಳು ಅಂತ ಹೇಳ್ತಾರೆ. ಅವನು 2 ಸಲ ಕೇಳಿಸ್ಕೊಳ್ತಾನೆ. ಸ್ವಾಮೀಜಿ ಮತ್ತೆ ಅದನ್ನೇ ಹೇಳ್ತಾರೆ, ಪ್ರತಿ ಮನೆಗೆ ಹೋಗು, ತಟ್ಟು, ನೀವೆಲ್ಲ ಶುದ್ಧಾತ್ಮರು, ದೇಹ ಮನಸ್ಸಲ್ಲ, ನೀವು ಶುದ್ಧಾತ್ಮರು, ನೀವು ಆತ್ಮಸ್ವರೂಪಿಗಳು ಅಂತ ಹೇಳು ಅಂತ. ಅವನು ಶರತ್ ಹೇಳ್ತಾನೆ, ಸ್ವಾಮೀಜಿ ಇದೇನು, ನಾನೊಬ್ಬ ಗೃಹಸ್ಥಾಶ್ರಮಿ, ನೀವು ಸ್ವಾಮಿಗಳು, ನಿಮ್ಮ ಶಿಷ್ಯರು ಎಷ್ಟೊಂದು ಜನ ಇದ್ದಾರಲ್ಲ, ಅವರು ಪ್ರತಿ ಮನೆಗೆ ಹೋಗಿ ಬಾಗಿಲು ತಟ್ಟಿ ಹೇಳಬೇಕು. ನಾನು ಹೆಂಗೆ ಹೇಳೋಕ್ಕಾಗತ್ತೆ ಪ್ರತಿ ಮನೆಗೆ ಹೋಗಿ ನೀವೆಲ್ಲ ಆತ್ಮಸ್ವರೂಪಿಗಳು ಅಂತ? ನನಗೇನು ನಂಬಿಕೆ ಇಲ್ಲ, ನಾನೇನು ಸಾಧನೆ ಮಾಡಿಲ್ಲ, ನಾನು ಗೃಹಸ್ಥಾಶ್ರಮಿ, ನನಗೆ ಹೋಗು ಅಂತ ಹೇಳ್ತಾ ಇದ್ದಾರಲ್ಲ, ನೀವು ಸರಿಯಾಗಿ ಸಜೆಷನ್ ಸರಿ ಇಲ್ಲ. ಇವರೆಲ್ಲ ಹೋಗಬೇಕು, ನಿಮ್ಮ ಶಿಷ್ಯರು ಯಾರು ಇದ್ದರೆ ಅವ್ರು ಹೋಗಿ ಮನೆಗೆ ಹೋಗಿ ಆತ್ಮಸ್ವರೂಪಿಗಳು ಅಂತ ಹೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ಭಾಳ ಅದ್ಭುತವಾಗಿದೆ ಅದು. ವೆರಿ ವೆರಿ ವಂಡರ್ಫುಲ್. ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ಓದಿದಾಗ ನನಗೆ ಭಾಳ ಇನ್ಸ್ಪೈರ್ ಆಗಿದೆ ಇದೆಲ್ಲ. ಸ್ವಾಮೀಜಿ ಅವನಿಗೆ ಹೇಳ್ತಾರೆ, ನಾನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾರೆ. ಗೊತ್ತಿಲ್ಲ, ನೀನು ಒಂದು 1000 ಮನೆಗಳಿಗೆ ಹೋಗಿ ತಟ್ಟಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೀವೆಲ್ಲ ಆತ್ಮಸ್ವರೂಪಿಗಳು ಅಂತ ಹೇಳ್ತಾ ಇದ್ದರೆ ಏನಾಗುತ್ತೆ ಗೊತ್ತಾ? ನಿನಗೆ ಅನ್ಸುತ್ತೆ ನೀನು ಆತ್ಮಸ್ವರೂಪಿ. ಸ್ವಾಮೀಜಿ ಹೇಳಿದ ನೋಡಿ ಹೆಂಗೆ ಹೇಳಿದ್ರು, ಗೋ and talk about Atman to everybody at every knock their doors and tell them you are all Atman. Then you will have conviction that you are Atman. ಏನು ಹೇಳಿದ್ರೆ ಯಾಕೆ ಇದನ್ನೆಲ್ಲ ಮತ್ತೆ ಕೇಳಬೇಕು? ನಮಗೆ ಕನ್ವಿಕ್ಷನ್ ಬರುತ್ತೆ ಹೇಳ್ತಾ ಹೌದಲ್ಲ. ಅದಕ್ಕೆ ಹೇಳ್ತಾನೆ, ಪಾಠ ಯಾರಿಗೆ? ಮೇಷ್ಟ್ರು ಮಾಡಿ ಮೇಷ್ಟ್ರು ಕನಸಿನಲ್ಲಿ ನಮ್ಮದೆಲ್ಲ ಈಗಿನ ಮೇಷ್ಟ್ರೆಲ್ಲ ಟೆಕ್ಸ್ಟ್ ಬುಕ್, ಮುಂಚೆ ಎಲ್ಲ ಟೆಕ್ಸ್ಟ್ ಬುಕ್ ನೋಡೋ ಮೇಷ್ಟ್ರು ಇರ್ತಿರಲಿಲ್ಲ. ಈಗ ಕಂಪ್ಯೂಟ್ರ್ ಲ್ಯಾಪ್ಟಾಪ್ ಎಲ್ಲ ಬಂದಮೇಲೆ ಎಲ್ಲ ಅಲ್ಲಿಟ್ಟಿರ್ತಾರೆ. ಒಂದು PPT ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತು. ಹಂಗಲ್ಲ. ಮುಂದೆ ನಮ್ಮ ಬೆಂಗಳೂರು ಮಕ್ಕಳಕೂಟದಲ್ಲಿ ಅಲ್ಲಿ ಸಂಸ್ಕೃತ್ ಕಾಲೇಜ್ ಇದೆ, ಈಗ ಅದನ್ನು ಯೂನಿವರ್ಸಿಟಿ ಮಾಡಿಬಿಟ್ರು. ಅದು ಅರ್ಲಿಯರ್ ಇಟ್ ವಾಸ್ ಎ ಗುರುಕುಲ ಸಿಸ್ಟಮ್, ಮೈಸೂರು ಮಹಾರಾಜರ ಕಡೆಯಿಂದ ಆಗ್ತಾಯಿತ್ತು. ಅಲ್ಲಿ ವ್ಯಾಕರಣ, ನ್ಯಾಯ, ಛಂದಸ್ಸು ಪಾಠ ಹೆಂಗೆ ಮಾಡ್ತಿದ್ದೋ, ಯಾವ ಮೇಷ್ಟ್ರು ಪುಸ್ತಕ ತರ್ತಿರಲಿಲ್ಲ, ಹೆಚ್ಚಿನ ಮೇಷ್ಟ್ರು ಎಲ್ಲರೂ ಅಂತ ಹೇಳಿದೆ ಬಂದು ಕೂತ್ಕೊಂಡು ಸ್ಟೂಡೆಂಟ್ಸ್ ಟೆಕ್ಸ್ಟ್ ಬುಕ್ ಇಟ್ಕೊಳ್ಳೋರು. ಎಷ್ಟನೇ ಪುಟದಿಂದ 432 ಏನು ಬಂದಿದೆ? ಇಕೋ ಎಣಚಿ. ಸರಿ, ಹೇಳಿ ಈಗ ಅಲ್ಲಿಂದ ಶುರು ಮಾಡಿ. ಎಂಥ ಮೇಧ ಅದು! ಹೆಂಗೆ ಬಂತು? ಹೇಳಿ ಅವಾಗೇನು ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನೀ ಪ್ರತಿಯೊಬ್ಬರಿಗೂ ನಿನಗೆ ನಂಬಿಕೆ ಇಲ್ಲ ಅಲ್ಲ, ಈಗ ಮನೆಗೆ ಹೋಗಿ ಹೇಳಿ ನೀನು. ಅವಾಗೇನು ಅನಿಸುತ್ತೆ? ನೀನು ಆತ್ಮಸ್ವರೂಪಿ, ನಿನಗೆ ಬರ್ತದೆ. ಶರತ್ಚಂದ್ರನ್ ಟಾಕ್ಸ್ ತುಂಬ ಚೆನ್ನಾಗಿದೆ. ಸ್ವಾಮೀಜಿದು ಭಾಳ ಕೆಲವು ಅದ್ಭುತವಾದ ವಿಚಾರ. ಅವನು ಅದನ್ನು ಕೇಳ್ತಾನೆ. ಶರತ್ಚಂದ್ರ ಬೈದವೇ ಹೇಳ್ತಾ ಇದ್ದೀನಿ. ಶರತ್ಚಂದ್ರ ಕೇಳ್ತಾನೆ, ಸ್ವಾಮೀಜಿ ನೀವು ಇಷ್ಟೊಂದೆಲ್ಲ ಒಳ್ಳೇದು ಮಾಡ್ತೀರಿ ಅಂತ, ಇದು ಉಳಿಯತ್ತಾ ಅಂತ ಕೇಳ್ತಾನೆ. ಈಗ ಆಗಿನವ್ರಿಗೂ ಎಲ್ಲ ಅದೊಂಥರ ಫ್ರೆಶ್. ಅಮೇರಿಕಾಗೆಲ್ಲ ಹೋದ್ರೆ ಏನೋ ಸಂಘ ಶುರು ಮಾಡಬೇಕು ಅಂತೀರಿ, ರಾಮಕೃಷ್ಣ ಶುರು ಮಾಡಿದ್ರಿ ಅಂತಂದರೆ ಈ ಸಂಘ ಎಲ್ಲ ಉಳಿಯುತ್ತೆ ಎಷ್ಟು ವರ್ಷ? ಇನ್ನು ಒಂದು 20 ವರ್ಷ ಆದಮೇಲೆ ಕ್ಲೋಸ್ ಆಗಿಬಿಟ್ರೆ? ಆ ಥರ ಒಂದು ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಎಷ್ಟು ವರ್ಷ ಆದಮೇಲೆ ಕ್ಲೋಸ್ ಆಗಲಿ ನಂಗೆ ಗೊತ್ತಿಲ್ಲ, ಅದು ಒಂದು ತಿಳ್ಕೊ, ನಾನು ಒಳ್ಳೇದು ಮಾಡಬೇಕು ಅಂತಿದ್ದೇನೆ, ಒಳ್ಳೇದಾಗಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ. ಸ್ವಾಮೀಜಿನೂ ಹೇಳಲ್ಲ ಇದಿರುತ್ತೆ ಅಂತ ಅವನ ಮುಂದೆ. ಇದು ನಾನು ಶುರು ಮಾಡಿದ್ದೇನೆ ಸಂಘ, ಒಳ್ಳೇದು ಎಷ್ಟು ಒಂದು 5 ವರ್ಷ ಒಳ್ಳೇದಾಗತ್ತೆ, ಇಲ್ಲ ಒಂದು ದಿವಸ ಒಳ್ಳೇದಾಗತ್ತೆ ಜಗತ್ತಿಗೆ ಈ ಸಂಘದಿಂದ, ಅಷ್ಟು ಸಾಕು. ನಾನು 1000 ವರ್ಷ ಇರಬೇಕು ಅಂತ ನಾನೇನು ಅಪೇಕ್ಷೆ ಪಡಲ್ಲ ಅಂತ. ಅವನೊಂದು ಕೇಳ್ತಾನೆ, ಸ್ವಾಮೀಜಿ ನೀವು ಅಮೇರಿಕಲ್ಲಿ ಮಂತ್ರ ದೀಕ್ಷೆ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಎಷ್ಟು ಜನಕ್ಕೆ? ಒಂದು 3000 ಜನಕ್ಕೆ ಕೊಟ್ಟಿರ್ಬೋದು. ಸ್ವಾಮೀಜಿ ಹ್ಯಾಸ್ ಇನಿಷಿಯೇಟೆಡ್ ಮೋರ್ ದೆನ್ 3000 ಪೀಪಲ್ ಇನ್ ಅಮೇರಿಕಾ. ಈ ಇನ್ಸಿಡೆಂಟ್ಸ್ ಎಲ್ಲ ಬರೋದು ಟಾಕ್ಸ್ ವಿತ್ ಸ್ವಾಮಿ ವಿವೇಕಾನಂದ, ಬೇರೆ ಕಡೆ ಇದೆಲ್ಲ ಉಲ್ಲೇಖ ಬರೋದೇ ಇಲ್ಲ. ಸ್ವಾಮೀಜಿ ಮಂತ್ರ ದೀಕ್ಷೆ ಕೊಡ್ತಾ ಇದ್ದಾರೆ ಅಂದ್ರೆ ಅದೊಂಥರ ಆಶ್ಚರ್ಯ. ಠಾಕೂರ್ ಮದರ್ ಕೊಡೋದು ಮಂತ್ರ ದೀಕ್ಷೆ ಓಕೆ, ಬಟ್ ಸ್ವಾಮೀಜಿ ಗಿವಿಂಗ್ ಮಂತ್ರ ದೀಕ್ಷಾ ದಟ್ಟು 2000 3000 ಒಂದು 2-3 ಸಾವಿರ ಕೊಟ್ಟಿರ್ಬೋದು ಅಂತಾರೆ.
ಈ ಶರತ್ಚಂದ್ರನ್ ಟಾಕ್ಸಲ್ಲಿ ಇದು ನಮ್ಗೆ ಸಿಗುತ್ತಿದ್ದು ಉಲ್ಲೇಖ. ಸ್ವಾಮೀಜಿ ಇನಿಷಿಯೇಟೆಡ್ ಈವನ್ ಮೆನಿ ಆಫ್ ದ ಅಮೆರಿಕನ್ಸ್ ಅಂತ. ಅದರಿಂದ ಇದು ಯಾಕೆ ಹೇಳಿದೆ, ಈ ಶರತ್ಚಂದ್ರನ ವಿಚಾರದ ಟಾಕ್ಸ್ ವಿತ್ ಸ್ವಾಮಿ ಅಂತ ಇವನ ಹತ್ರ ಒಂದು ದಿವಸ ಸ್ವಾಮೀಜಿ ವಾಸ್ ಇನ್ ಎ ವೆರಿ ಡೀಪ್ ಮೂಡ್, ಭಾಳ ಡೀಪ್ ಮೆಡಿಟೇಟಿವ್ ಮೂಡಲ್ಲಿರ್ತಾರೆ. ಆವಾಗ ಶರತ್ಚಂದ್ರನಿಗೆ ಒಂದು ಮಾತು ಹೇಳ್ತಾರೆ, ಅದು ನಾನು ಬರ್ಕೊಂಬಂದಿದ್ದೇನೆ. ಶರತ್ಚಂದ್ರನಿಗೆ ಹೇಳ್ತಾರೆ, ಶರತ್, ಆಫ್ಟರ್ ಸೋ ಮಚ್ ಆಫ್ ಆಸ್ಟಿರಿಟಿ I have understood that this as the real truth. After so much of austerity, I have understood this as the real truth. God is present in every jiva. There is no other God besides that. ನಾ ತುಂಬ ತಪಸ್ಸು ಮಾಡಿದ ಮೇಲೆ ತಿಳ್ಕೊಂಡಿದ್ದೇನೋ, ಪ್ರತಿಯೊಬ್ಬ ಜೀವಿಯಲ್ಲೂ ಭಗವಂತನೇ ಇದ್ದಾನೆ, ಈ ಭಗವಂತ ಬಿಟ್ಟು ಇನ್ನು ಬೇರೆ ಭಗವಂತ ಇಲ್ಲ. ಯಾವಾಗ ತಿಳಿದದ್ದು? ನಾನು ತುಂಬ ಸಾಧನೆ ಮಾಡಿದ ಮೇಲೆ. ಆದ್ದರಿಂದ ನೀನೇನಾದರೂ ಜೀವಿಗೆ ಸೇವೆ ಮಾಡಿದರೆ ಭಗವಂತನ ಸೇವೆ ಮಾಡಿದಂತೆ. ನೀನು ಇದು ನಿನ್ನ ಹೃದಯದಲ್ಲಿ ಬರೆದಿಟ್ಕೋ ಅಂತ ಹೇಳ್ತಾರೆ. ಇನ್ಸ್ಕ್ರೈಬ್ ದಿಸ್ ಇನ್ ಯುವರ್ ಹಾರ್ಟ್. ನೀನು ಇದನ್ನು ಬರೆದಿಟ್ಕೋ. ಇದನ್ನು ಅವರ ಶಿಷ್ಯರೆಲ್ಲ ಒಪ್ಪಿದ್ದು. ಯಾಕೆ ಹೇಳ್ತಾ ಇದ್ದೀನಿ ಇದನ್ನು? ಸಾಧಾರಣವಾಗಿ ಇದನ್ನು ಇನ್ನೊಂದು ಘಟನೆ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ಮುಂದುವರಿಸ್ತೇನೆ. ಇದು ಹೇಳೋಕ್ಕೆ ಸ್ವಾಮೀಜಿದೊಂದು ಬ್ಯಾಕ್ಗ್ರೌಂಡ್ ಇದೆ. ಸ್ವಾಮೀಜಿ ಏನು ಮಾಡಿದ್ರು, ಬೇಲೂರು ಮಠ ಪ್ರಾರಂಭ ಆದಾಗ ಗಂಗಾ ನದಿ ನೀವು ಈಗ ಅನ್ನೋದ್ರೆ ಒಂದು ಎಂಬ್ಯಾಕ್ಮೆಂಟ್ ಇದೆ, ಅಂದರೆ ಏನು ಕಟ್ಟಿ ಎಂಬ್ಯಾಕ್ಮೆಂಟ್ ಕಟ್ಟಿದ್ದೀವಿ. ಏನು ನೀರು ಬಂದು ಹೊಡ್ಕೊಂಡು ಹೋಗದೆ ಇರಲಿ, ದಡಾನಿಲ್ಲ ಅಂದರೆ ಕಟ್ತೀವಲ್ಲ ನದಿ ಗಡ್ಡೆ ಎಂಬ್ಯಾಕ್ಮೆಂಟ್ ಕಟ್ಟಕ್ಕೆ ವರ್ಕರ್ಸ್ನೆಲ್ಲ ಹೈರ್ ಮಾಡಿ ಕರೆಸಿದ್ರು. ಸ್ವಾಮಿ ವಿಜ್ಞಾನ ಅಂದ್ರೆ ನೋಡ್ಕೊತಾ ಇದ್ರು ಕನ್ಸ್ಟ್ರಕ್ಷನ್ ವರ್ಕೆಲ್ಲ. ಆವಾಗ ಅಲ್ಲಿ ಈ ಕೂಲಿ ಕೆಲಸ ಮಾಡೋರನ್ನ ಸಂತಾಲ್ ಅಂತ ಏನೋ ಕರೀತಾರೆ. ಅದರಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಕೆಸ್ಟೋ ಅಂತ ಏನೋ ಹೆಸರು, ಅವನು ಮೇಸ್ತ್ರಿ ಅಂತ ನಾವು ಕರಿತೀವಲ್ಲ, ಅವನ ಹೆಸರು ಕೆಸ್ಟೋ ಅಂತ. ಅವನು ಎಲ್ಲ ಕೆಲಸ ಮಾಡಿಸ್ತಾ ಇರ್ತಾನೆ. ಸ್ವಾಮೀಜಿ ಸಮಯ ಇದ್ದರೆ ಎಲ್ಲ ಅವನ ಮೇಸ್ತ್ರಿ ಕೆಸ್ಟೋ ಕರೆದುಬಿಟ್ಟು ಅವನ ಜೊತೆ ಕೂತ್ಕೊಂಡು ದೀರ್ಘವಾಗಿ ಅವನ ಬಗ್ಗೆ, ಅವರ ಕಷ್ಟ ಇದು ಹೆಂಗೆ ನಡೀದೆ, ಇದು ಏನು ಜೀವಿಗಳು ಯಾವ ಥರ ಕಷ್ಟಪಡ್ತಾರೆ, ಏನೇನು ದುಃಖ ಅನುಭವಿಸ್ತಾರೆ, ಇದ್ರ ಬಗ್ಗೆ ಅವನು ಮಾನವೀಯ ಇದಂತ ತುಂಬ ಮಾತಾಡ್ತಾ ಇರ್ತಾರೆ. ಆಮೇಲೆ ಸ್ವಾಮೀಜಿನ ಕಣ್ಣಲ್ಲಿ ನೀರು ಹಾಕ್ತಾರೆ, ಅವನೇನೋ ಹೇಳ್ತಾ ಇದ್ದರೆ. ಅದನ್ನೆಲ್ಲ ಕೇಳಿ ಅವನು ಹೇಳ್ತಾನೆ, ಸ್ವಾಮೀಜಿ ನೀವು ಆಮೇಲೆ ಅದು ಎಷ್ಟೊತ್ತೋ ಮಾತು ನಡೀತಿರುತ್ತೆ, ಯಾರ್ದು ಕೆಲಸ ನಡೀತಿರಲ್ಲ. ವಿಜ್ಞಾನಜಿ ಬಂದು ಬೈತಿರ್ತಾರೆ, ಒಬ್ಬರು ಕಲ್ಲಿಟ್ಟಲ್ಲಿ ಸಿಮೆಂಟ್ ಹಾಕಿಲ್ಲ, ಮಣ್ಣು ಹಾಕಿಲ್ಲ, ನಿಮ್ಮ ಕೂಲಿ ಕೊಡ್ಬೇಕಾ ನಾವು? ಆದರೆ ಸ್ವಾಮೀಜಿ ಬಂದು ಕೂತ್ರೆ ಅವ್ರನ್ನೆಲ್ಲ ಪಕ್ಕ ಕೂರಿಸ್ಕೊಂಡು ಅವ್ರ ಮಾತಾಡ್ತಿರ್ತಾರೆ, ಆಗೋದಿಲ್ಲ. ಅದಕ್ಕೆ ಅವನಿಗೆಷ್ಟು ಸ್ವಾಮೀಜಿಗೆ ಹೇಳ್ತಾರೆ, ಸ್ವಾಮೀಜಿ ನಾವು ಕೆಲಸ ಮಾಡೋತ್ತಿಗೆ ಬರಬೇಡಿ, ನೀವು ನಮ್ದು ಯಾವ ಕೆಲಸನೂ ಆಗಲ್ಲ. ಆ ಇಂಜಿನಿಯರ್ ಸ್ವಾಮೀಜಿ ಬಂದು ಬೈತಾರೆ ನನಗೆ, ಅಂದರೆ ನೀವು ನಮ್ಗೆ ದಯವಿಟ್ಟು ಏನು ಬಂದು ಡಿಸ್ಟರ್ಬ್ ಮಾಡಿಬಿಡಿ ನೀವು ಅಂತ. ಸರಿ, ಆಮೇಲೆ ಅವ್ರಿಗೊಂದು ಸಲ ಅನಿಸುತ್ತೆ, ಇವ್ರಿಗೆಲ್ಲ ಪಾಪ ಈ ಬಡ ಕುಟುಂಬದವರು ಇವ್ರಿಗೆಲ್ಲ ನಾನು ನಮ್ಮ ಬೇಲೂರು ಮಠದಲ್ಲಿ ಇವ್ರಿಗೆಲ್ಲ ಒಂದು ಅನ್ನ ಸಂತರ್ಪಣೆ ಮಾಡಿಸ್ಬೇಕು. ಸರಿ, ಏನು ಮಾಡ್ತಾರೆ, ಅಡುಗೆ ಎಲ್ಲ ಮಾಡಿಸಿ ಅವ್ನಿಗೆ ಎಷ್ಟು ಹೇಳ್ತಾರೆ, ನಾಳೆ ನಿಮ್ಮೆಲ್ಲರೂ ಕೂರಿಸಿ ನಾವೇ ಬಡಿಸ್ತೀವಿ ಸ್ವಾಮಿಗಳು, ನಿಮಗೆ ಹೊಟ್ಟೆ ತುಂಬ ಊಟ ಬಡಿಸ್ಬೇಕು ಅಂತಿದ್ದೀನಿ, ನಾನು ಅಡುಗೆ ಮಾಡಿ ವ್ಯವಸ್ಥೆ ಮಾಡ್ತೀನಿ ಅಂತ. ಆವಾಗೇನು ಕಾಲದಲ್ಲಿ ಒಂದು ಏನು ಗೊತ್ತಾ, ಅದಕ್ಕೆ ಅವ್ನು ಹೇಳ್ತಾನೆ, ಕೆಷ್ಟೋ ಹೇಳ್ತಾನೆ, ಸ್ವಾಮೀಜಿ ನೀವು ಕೆಷ್ಟೋ ಅಂತ ಇವ್ರು ಸಂತಾಲ್ ಅಂತಂದರೆ ಈಗಿನ ಒಂದು ಹರಿಜನರು ಅಂತಂದರೆ ಯಾರು ಮುಟ್ಟಿಸ್ಕೊಂಡು ಅಸ್ಪೃಶ್ಯರು ಅಂತೆಲ್ಲ ನಮ್ಮಲ್ಲಿ ಪಜೀತಿ ಇತ್ತಲ್ಲ, ಆ ಜನ ಅವರೆಲ್ಲ. ಸ್ವಾಮೀಜಿ ನಮ್ಮ ಕರೆಸಿ ಊಟ ಮಠದಲ್ಲಿ ಹಾಕ್ತಾರೆ, ಸ್ವಾಮಿಗಳು ಬಡಿಸ್ತಾರ ಅಂತ ಅವ್ರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮೀಜಿ ಒಂದೇ ಒಂದು ರಿಕ್ವೆಸ್ಟು, ಏನು ಅಂತ, ಅಡುಗೆಗೆ ಉಪ್ಪು ಹಾಕಬೇಡಿ. ಇವರು ಅಡುಗೆಗೆ ಉಪ್ಪು ಹಾಕಿದರೆ ಅವ್ರ ಜಾತಿ ಕೆಟ್ಟೋಗುತ್ತಂತೆ. ಸ್ವಾಮೀಜಿ ಅವ್ರ ಪದ್ಧತಿ, ಅಡುಗೆಗೆ ಉಪ್ಪು ಹಾಕ್ಬಿಡಿ, ನಾವು ಹಾಕ್ಕೊಳ್ತೀವಿ, ನೀವು ಬರೀ ಅಡುಗೆ ಮಾಡಿಸಿ ಅಂತ. ಸ್ವಾಮೀಜಿ ಅಡುಗೆ ಹಾಕ್ಬಿಟ್ಟು ಎಲ್ಲರಿಗೂ ಬಡಿಸ್ತಾರೆ. ಅವರೆಲ್ಲ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಊಟ ಮಾಡ್ತಾರೆ. ಈ ಥರ ನಮ್ಮನ್ನ ಯಾರು ಗೌರವಿಸಿ ಈ ಥರ ಮಾಡಿದ್ದಿಲ್ಲ, ಈ ಸ್ವಾಮೀಜಿ ನಮಗೆ ಹಿಂಗೆ ಮಾಡಿ ಮಠದಲ್ಲಿ ಊಟ ಹಾಕ್ತಾರೆ ಅಂತ. ಆಮೇಲೆ ಸ್ವಾಮೀಜಿನೆಲ್ಲ ನೋಡ್ಕೊಂಡು ಎಲ್ಲರಿಗೂ ಬಡಿಸ್ತಾರೆ. ಬಂದ ಮೇಲೆ ಸ್ವಾಮೀಜಿ ಹೇಳ್ತಾರೆ, ಐ ಸಾ ನಾರಾಯಣ ಇನ್ ಎವ್ರಿ ಜೀವ ಹಿಯರ್ ಟುಡೇ. ಪ್ರತಿಯೊಬ್ಬನೂ ನಾನು ನಾರಾಯಣನ ಕಂಡೆ, ನಾನು ಸಂತಾನ ನೋಡಲಿಲ್ಲ ಅಲ್ಲಿ ಯಾರು. ಐ ಸಾ ನಾರಾಯಣ ಇನ್ ಎವ್ರಿ ಜೀವ ಟುಡೇ ಅಂತ ಹೇಳ್ತಾರೆ. ಅದು ಬಂದ ಮೇಲೆ ಈ ಶರತ್ನ ಜೊತೆ ಸಂಭಾಷಣೆಯಲ್ಲಿ ಈ ಮಾತನ್ನು ಕಂಟಿನ್ಯೂ ಮಾಡ್ತಾರೆ ಸ್ವಾಮೀಜಿ. ಏನು ಹೇಳ್ತಾರೆ, ಮಾನವನ ಬಿಟ್ಟು ಇನ್ನೊಬ್ಬ ಭಗವಂತ ಇಲ್ಲ. ಅದಕ್ಕಾಗಿ ಏನು ಹೇಳ್ತಾ ಇರೋದು ಸ್ವಾಮೀಜಿ, ದೇವಸ್ಥಾನದಲ್ಲಿ ಮಾತ್ರ ನಿನ್ನ ಆರಾಧನೆ ಸೀಮಿತ ಆಗಿ ಈ ಜಗತ್ತಿನಲ್ಲಿ ಅದನ್ನು ನೀವು ಇಫ್ ಯು ಡೋಂಟ್ ಎಕ್ಸ್ಟೆಂಡ್, ಪೂಜೆ ಸೀಮಿತವಾದ ಪೂಜೆ. ಇದನ್ನು ಅವ್ರ ಶಿಷ್ಯರಿಂದ ಅವ್ರು ಅಪೇಕ್ಷೆ ಪಡೋದು. ನೋಡು, ನೀವು ನನ್ನ ಮಕ್ಕಳು ಇದನ್ನು ಅನುಷ್ಠಾನ ಮಾಡಬೇಕು. ಐ ವಾಂಟ್ ಯು ಮೈ ಡಿಸೈಪಲ್ಸ್ ಟು ದಿಸ್ ಅಲ್ಲ. ಅದಕ್ಕೆ ಈಗ ತುಂಬ ಜನ ಈಗ ನಮ್ಮ ಜೀವನನೇ ನೋಡಿಯಪ್ಪ, ಮನೆಯಲ್ಲಿ ಕೂತಾಗ ಭಾಳ ನಿಷ್ಠೆಯಿಂದ ಪಾರಾಯಣ ಮಾಡ್ತೇವೆ, ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತೇವೆ, ಹರಕೆ ಹೊತ್ತೇವೆ, ಕಾಣಿಕೆ ಕೊಡ್ತೇವೆ, ಪ್ರಣಾಮಿ ಕೊಡ್ತೇವೆ. ಆಮೇಲೆ ನನ್ನ ವರ್ಕ್ ಪ್ಲೇಸ್ನಲ್ಲಿ ಭಗವಂತ ಇಲ್ವಾ? ಅಲ್ಲಿ ಇಲ್ಲ ಅಂತ ತಿಳ್ಕೊಂಡಾಗಲೇ ಅವ್ಯವಹಾರ ಆಗೋದು ಅಲ್ಲ. ವೈಲ್ ಮೈ ವರ್ಕಿಂಗ್
ಇಫ್ ಐ ಡೋಂಟ್ ಸಿ ಇಲ್ಲೂ ಇದ್ದಾನೆ ನನ್ನ ಜೊತೆ, ಇಲ್ಲೆಲ್ಲ ಕಾಣ್ತಿರೋರು ಅವರೇ ಅಂತ ನನ್ನ ಭಾವನೆ ಬರ್ತಿದ್ದಾಗ ನಾನು ಮೇಲೆ ಅವನ ಕೆಳಗೆ, ಅವನು ಚಿಕ್ಕವನು ನಾನು ದೊಡ್ಡವನು, ಇದು ಆ ಜಾತಿ ಈ ಜಾತಿ, ಅವ್ಯವಹಾರ ಎಲ್ಲಿ ನಡೆಯುತ್ತೆ? ಮನಸ್ಸಲ್ಲಿ ಯಾಕೆ ಅವ್ಯವಹಾರ ಆಗ್ತದೆ? ಯಾಕೆ ಭಗವಂತ ಇಲ್ಲಿದ್ದಾನೆ, ಇಲ್ಲೆಲ್ಲ ಈ ರೂಪದಲ್ಲಿ ಕೂತಿದ್ದಾನೆ, ನಾನು ಒಪ್ಪದೇ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ ಅಂತ ನಾನು ಹೇಳ್ತಾ ಇದ್ದೆ. ಆದ್ದರಿಂದ ಆ ಯುಗ ಮುಗೀತೀಗ. ನಾವು ಸ್ವಾಮೀಜಿ ಹ್ಯಾಸ್ ಟೋಲ್ಡ್, ನೀನು ಪ್ರತಿಯೊಬ್ಬ ಜೀವನ ದೇರ್ ಇಸ್ ನೋ ಅದರ್ ಗಾಡ್ ಬಿಸೈಡ್ಸ್ ದಟ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಉಪನಿಷತ್ತು ವೇದಾಂತ ಎಲ್ಲ ಓದಿದ ಮೇಲೆ ನಾವು ಇನ್ನೊಬ್ಬನನ್ನು ಗೌರವದಿಂದ, ಇನ್ನೊಬ್ಬನನ್ನು ಅದೇ ಜೀವಿಯನ್ನು ಭಗವಂತ ಪ್ರಯತ್ನ ಪಡಬೇಕಲ್ಲ. ಅದು ಅಷ್ಟು ಸುಲಭ ಅಲ್ಲ, ನನಗೂ ಗೊತ್ತು, ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಅಟ್ಲೀಸ್ಟ್ ಇದು ಕಿವಿ ಕೇಳಿ ಸ್ವಾಮೀಜಿಯನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಈ ಡಿಸೈಪಲ್ಸ್ ಅದನ್ನು ಮಾಡಿ ತೋರಿಸಿತ್ತು. ಆಲ್ ಇಸ್ ಮಸಾಜ್ ಡಿಸೈಪಲ್ಸ್ ಇದನ್ನು ಅವರು ಒತ್ತಿ ಹಿಡಿತಾರೆ. ಅದಕ್ಕೆ ಕಾಶಿನಲ್ಲಿ ಆಸ್ಪತ್ರೆ ಶುರು ಮಾಡಿದ್ರು. ಫಸ್ಟ್ ಅಚಲಾನಂದ ಸ್ವಾಮಿ, ಅಚಲಾನಂದ ಅವರು ವಿವೇಕಾನಂದ ಡಿಸೈಪಲ್ ಸ್ವಾಮಿ ಅಚಲಾನಂದ ಅವರು ಆಸ್ಪತ್ರೆ ಓಪನ್ ಮಾಡಿದ್ರು. ಅವರು ಅದಕ್ಕೆ ಏನು ಹೆಸರು ಕೊಟ್ಟರು ಗೊತ್ತಾ? ಪೂರ್ ಮೆನ್ಸ್ ರಿಲೀಫ್ ಅಸೋಸಿಯೇಷನ್. ಆ ಆಸ್ಪತ್ರೆ ಹೆಸರು ಪೂರ್ ಮೆನ್ಸ್ ರಿಲೀಫ್ ಅಸೋಸಿಯೇಷನ್ ಅಂತ. ಸ್ವಾಮೀಜಿಗೆ ಬರೀತಾರೆ, ಸ್ವಾಮೀಜಿ ನಾವು ಪೂರ್ ಮೆನ್ಸ್ ರಿಲೀಫ್ ಅಸೋಸಿಯೇಷನ್ ಅಂತ ನಮ್ಮ ಆಸ್ಪತ್ರೆಗೆ ಹೆಸರಿಟ್ಟಿದ್ದೇನೆ ಅಂತ. ಸ್ವಾಮೀಜಿ ಹೇಳ್ತಾರೆ, ಏನು ಪೂರ್ ಮೆನ್ಸ್ ರಿಲೀಫ್ ಅಸೋಸಿಯೇಷನ್ ಯಾರೇ ಹೆಸರಿಟ್ಟು ಹೇಳಿದ್ದು, ಅದನ್ನು ತೆಗೆದಾಕ ರಾಮಕೃಷ್ಣ ಹೋಮ್ ಆಫ್ ಸರ್ವೀಸ್ ಅಂತಿಡು ಅಂತ ಸ್ವಾಮೀಜಿ ಬರ್ಕಳಿಸ್ತಾರೆ. ಇದು ಸೇವೆ ನೀನು ಮಾಡ್ತಿರೋದು. ನೀನು ರಿಲೀಫ್ ಮಾಡೋಕ್ಕೆ ನೀನು ಯಾರು? ಯು ಆರ್ ಸರ್ವಿಂಗ್ ದ ಜೀವ ಇನ್ ದ ಫಾರ್ಮ್ ಆಫ್ ಗಾಡ್ ಇನ್ ದ ಫಾರ್ಮ್ ಆಫ್ ಜೀವ ನೀನು ಮಾಡ್ತಿರೋದು. ಅದಕ್ಕೇನು ಮಾಡಬೇಕು? ರಾಮಕೃಷ್ಣ ಹೋಮ್ ಆಫ್ ಸರ್ವಿಸ್. ಇಲ್ಲಿ ಸೇವೆ ನಡೆಯುತ್ತೆ. ಈ ಸೇವೆಯ ಮನೆ ಯಾರ ಮನೆ? ರಾಮಕೃಷ್ಣರ ಮನೆ. ಅಲ್ಲಿ ಏನಾಗುತ್ತೆ? ಜೀವಿಗಳಿಗೆ ಸೇವೆ ಮಾಡ್ತೇವೆ ನಾವು. ಅದಕ್ಕೆ ರಾಮಕೃಷ್ಣ ಹೋಮ್, ನಮ್ಮ ಕಾಶಿ ಸೇವಾಶ್ರಮದಲ್ಲಿ ಆಸ್ಪತ್ರೆಗೆ ನಾವು ಹೆಸರಿಟ್ಟಿರೋದೇ ರಾಮಕೃಷ್ಣ ಹೋಮ್ ಆಫ್ ಸರ್ವೀಸ್ ಅಂತ. ಅದು ಸ್ವಾಮೀಜಿ ಕೊಟ್ಟಿದ್ದ ಹೆಸರು. ಇವರು ಪೂರ್ ಮೆನ್ಸ್ ರಿಲೀಫ್ ಅಸೋಸಿಯೇಷನ್ ಅಂತ ಇವರೆಲ್ಲ ಸೇರ್ಕೊಂಡು ಹಾಕ್ಕೊಂಡಿತ್ತು. ಸ್ವಾಮೀಜಿ ಅಂತ ಹೇಳ್ತಾರೆ. ಅಲ್ಲಿ ಅವರು ಅಚಲಾನಂದ ಶುರು ಮಾಡಿದ ಮೇಲೆ ಇದನ್ನು ಏನು ಅವರೊಂದು ಮಾತು ಹೇಳೋರು. ಅಲ್ಲಿ ಈಗೆಲ್ಲ ಸ್ಟಾಫ್ ಬಂದಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಆಸ್ಪತ್ರೆ ದೊಡ್ಡದಾಗಿದೆ. ಆಗ ಶುರುನಲ್ಲೆಲ್ಲ ಸ್ವಾಮಿಗಳು ತುಂಬ ಕೆಲಸ ಮಾಡೋರು. ಈಗ ಯಾರಿಗೂ ಏನೂ ಇರ್ತೋ ಅವ್ರನ್ನೆಲ್ಲ ಕರ್ಕೊಂಬಂದು ಸೇವೆ ಮಾಡ್ತಾಯಿದ್ರು ಸ್ವಾಮೀಜಿ ಹೇಳಿದ ರೀತಿಯಲ್ಲಿ. ಅದಕ್ಕೆ ಏನು ಮಾಡಿದ್ರು, ರಸ್ತೆಯಲ್ಲಿ ಯಾರೋ ಸಿಕ್ಕಿರ್ತಾರೆ, ನಿಮ್ಗೆ ಕರ್ಕೊಂಬರ್ತೀರ, ಅವ್ನಿಗೆಲ್ಲ ಅದ್ಭುತವಾಗಿ ಒಂದು ತಿಂಗಳು 2 ತಿಂಗಳು, ಕೆಲವರು 3 ತಿಂಗಳು ಇರ್ತಿತ್ತು. ಅವರೆಲ್ಲ ಇಟ್ಕೊಂಡು ಸೇವೆ ಮಾಡಿ ಕಳಿಸಿದ್ದೀರಲ್ಲ, ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ. ದೇವಸ್ಥಾನಕ್ಕೆ ಹೋದಾಗ ಆ ವ್ಯಕ್ತಿ ಅಲ್ಲೆಲ್ಲ ಕಾಣಿಸ್ತಾನೆ. ಅವನೇನು ಮಾಡ್ಬೋದು? ಗೌರವ ತೋರಿಸ್ಬೋದು, ತೋರಿಸ್ದೇ ಇರ್ಬೋದು. ಈಗ ನೀವು ಅವ್ನು ಕೂತ್ಕೊಂಡು ಸ್ವಾಮಿಗಳೇ ಎಲ್ಲ ಮಾಡಿ ಅವ್ನಿಗೆ ಸೇವೆ 3 ತಿಂಗಳು ನೋಡ್ಕೊಂಡಿದ್ದೀವಿ. ಅವ್ನು ನೋಡ್ತಾನೆ ಸ್ವಾಮಿಗಳನ್ನ, ಪಾಡಿಗೆ ಅವ್ನು ಹೊರಟೋಗ್ತಾನೆ. ನಮಗೇನು ಅನಿಸುತ್ತೆ? ಎಲ್ಲ 3 ತಿಂಗಳು ಇಟ್ಕೊಂಡು ನಾನು ನೀವು ಸೇವೆ ಮಾಡಿದೆ, ಒಂದು ನಮಸ್ಕಾರ ಹೇಳ್ಬಾರ್ದು ನನಗೆ ಮಿನಿಮಮ್. ಅದಕ್ಕೆ ಅಚಲಾನಂದ ಹೇಳಿದ್ರು, ಡೋಂಟ್ ಎಕ್ಸ್ಪೆಕ್ಟ್ ದಟ್. ನೀನು ಅಪೇಕ್ಷೆ ಪಟ್ಟರೆ ಸೇವಾ ಅಪರಾಧ ಆಯಿತು ನಿನ್ನಿಂದ. ಇದು ವಿವೇಕಾನಂದ ಸೇವೆ ಅಲ್ಲ. ಇದು ವಿವೇಕಾನಂದ ಸೇವೆ ನೀನು ಮಾಡಿದರೆ ಅವ್ನು ನೋಡಿ ನೀನು ಯಾರಿಗೆ ಮಾಡಿದ್ದು? ಭಗವಂತನಿಗೆ ಮಾಡಿದ್ದೆ. ಪೂಜೆ ಮಾಡಿದ ತಕ್ಷಣ ಭಗವಂತ ನಾನು ಹೂವು ಇಟ್ಟೆ, ನೀನು ಏನು ಕೊಡಲೇ ಇಲ್ಲ, ಅದು ಬಿಡಿ, ಗಿವ್ ಆ್ಯಂಡ್ ಟೇಕ್ ಒಂದಿರುತ್ತದೆ. ಅದು ಬಿಟ್ಟು ಒಂದು ಶುದ್ಧವಾದ ಪೂಜೆ ಮಾಡಿ ಅಭಿಷೇಕ ಮಾಡಿದೆ, ಏನು ಶಿವ ಇನ್ನೂ ಏನು ಕೊಡಲೇ ಇಲ್ಲ, ಒಂದು 10,000 ಒಂದು ಅಭಿಷೇಕಕ್ಕೆ ಇಲ್ಲ 10,000 ಬರಬೇಕು, 2 ಅಭಿಷೇಕ ಮಾಡಿದ್ರೆ 1 ಲಕ್ಷ ಬರಬೇಕು ಅಂತೇನು ಅಪೇಕ್ಷೆ ಪಟ್ಕೊಂಡು ಮಾಡ್ತೀವಿ ಇಲ್ಲವಲ್ಲ? ಸೊ ಇದು ಅದೇ ಸೇವೆ ಪೂಜೆ ಆಗಬೇಕಂದ್ರೆ ಏನು ಮಾಡಬೇಕು? ಒಂದು ನಿರಪೇಕ್ಷೆ. ಅದಕ್ಕೆ ಅಚಲ ಅಂದರು ಅಲ್ಲಿ ನಮ್ಮಂಥ ಬ್ರಹ್ಮಚಾರಿ ಸ್ವಾಮಿಗಳು ಆಸ್ಪತ್ರೆ ಸೇವೆ ಮಾಡೋಕೆ ಕರೆದು, ನೋಡಪ್ಪ ನೀವು ದೇವಸ್ಥಾನಕ್ಕೆ ಹೋದಾಗ ಅವನೇನೋ ಹೋದಾಗ ಇವನೇನೋ ಕಾಣ್ತಾ ಇದ್ದರೆ, ಅವನೇನೋ ಆಗಿದ್ದರೆ, ನಿನ್ನ ಒಳಗಡೆ ಈ ಭಾವನೆ ಬಂದರೆ ಸೇವಾ ಅಪರಾಧ ನಿನ್ನಿಂದ ಆಗುತ್ತೆ. ಸೇವಾ ಅಪರಾಧ ಆಗದೆ ಇದ್ದಂಗೆ ನೋಡ್ಕೋ. ಅಚಲಾನಂದ ಈ ವಾಸ್ ದ ಹೆಡ್ ಆಫ್ ದಟ್ ಸೆಂಟರ್. ಈಸ್ ಇನ್ಸ್ಟ್ರಕ್ಟ್ ನಾವಿಸಸ್. ಯಾರು ನಮ್ಮಂಥವ್ರು ಹೊಸದಾಗಿ ಹೋಗಿ ಸೇರಿರ್ತೀವೋ, ನಾವು ಇನ್ನೂ ಶುರು ಮಾಡಿರ್ತೀವೋ ಅವರಲ್ಲಿ. ಅಲ್ಲಿ ಒಬ್ಬರು ಅದ್ಭುತವಾದ ಒಬ್ಬರು ಸ್ವಾಮಿಗಳಿದ್ರು, ಸ್ವಾಮಿ ಮುಕ್ತಾನಂದರು ಅಂತ. ಯಾರ ಹೆಸರು ಕೇಳಿದ್ರೆ ಗೊತ್ತು, ಸ್ವಾಮಿ ಮುಕ್ತಾನಂದರು ಅಂತ. ಅವರು 1996ವರೆಗೂ ಇದ್ದು, 1996ಅಲ್ಲಿ ದೇಹ ಬಿಟ್ಟಿದ್ದವರು ಸ್ವಾಮಿ ಮುಕ್ತಾನಂದರು ಅಂತ ಕಾಶಿನಲ್ಲಿ. ಅವನು ಬಂದ್ ಬಾಬಾ ಅಂತ, ಅವ್ರು ಫೇಮಸ್ ಬಂದ್ ಬಾಬಾ ಮಹಾರಾಜ್ ಅಂತ ಕರೆಯೋರು. ಬಂದ್ ಬಾಬಾ ಅಂತಂದರೆ ಸ್ವಾಮಿ ವೀರೇಶ್ವರಂದ ಅವ್ರಿಗೆ ಕಾಶಿ ವಿಶ್ವನಾಥ ಅಂತ. ಬಂದ್ ಅಂದರೆ ಆ್ಯಕ್ಚುಲಿ ಕಾಡು ಅಂತಲೂ ಅರ್ಥ. ಅಂದರೆ ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥನ ಥರ ಇರೋನು ಅಂತ ಅರ್ಥ, ಬಂದ್ ಬಾಬಾ ಅಂತ. ಅವರು ತಮ್ಮ 88ನೇ ವಯಸ್ಸಿನವರೆಗೂ ಆಸ್ಪತ್ರೆ ಸೇವೆ ಮಾಡ್ತಾಯಿದ್ರು. ಅದು ಒಂದು ಘಟನೆ ಇದೆ. ಅವರು ಯಾವ ರೀತಿ ಸೇವೆ, ರಂಗೂನ್ನಲ್ಲಿದ್ದರು, ಆಮೇಲೆ ಅವರು ಕಾಶಿನಲ್ಲಿ ಬಂದು ನೆಲೆಸಿದ್ರು. ಕಾಶಿನಲ್ಲಿ ಅವ್ರಿಗೆ ಹೇಳಿದ್ರು, ನೀನು ಆಸ್ಪತ್ರೆಯಲ್ಲಿ ಸೇವೆ ಮಾಡೋದು. ಅವ್ರು ಯಾವ ಕರ್ಮ ತೊಗೊಂಡಿದ್ದು ಗೊತ್ತಾ? ಆಸ್ಪತ್ರೆಯಲ್ಲಿ ಏನು ಕೆಲಸ ತೊಗೊಂಡಿದ್ದು ಗೊತ್ತಾ?
ಪ್ರತಿ ದಿವಸ ಬೆಳಗ್ಗೆ ಅವರು 8-9 ಗಂಟೆಗೋ ಹೋದರೆ ಒ ಪಿ ಡಿಗೆ ಹೋಗೋರು. ಒ ಪಿ ಡಿಗೆ ಹೋಗ್ಬಿಟ್ಟು ಈ ವೂಂಡ್ ಡ್ರೆಸ್ಸಿಂಗ್ ಮಾಡೋದು, ಪೋಸ್ಟ್ ಸರ್ಜರಿ ವೂಂಡ್ಸ್ ಡ್ರೆಸ್ಸಿಂಗ್ ಮಾಡೋದಿದೆಯಲ್ಲ, ಅಲ್ಲಿಂದ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2-2:30, 3 ಗಂಟೆವರೆಗೂ ಡ್ರೆಸ್ಸಿಂಗ್ ಮಾಡೋದು. ವೂಂಡ್ ಡ್ರೆಸ್ಸಿಂಗ್ ಎಷ್ಟು ಡ್ರೆಸ್ಸಿಂಗ್ ಮಾಡೋದು, ಯಾವ ಥರ ಡ್ರೆಸ್ಸಿಂಗ್ ಮಾಡ್ತಾಯಿದ್ರು ಅಂತಂದರೆ, ಅವರು ಯಾವುದಾದ್ರೂ ಕ್ರಿಟಿಕಲ್, ಈಗೆಲ್ಲ ತುಂಬ ಆ್ಯಂಟಿಬಯೋಟಿಕ್ಸ್ ಬಂದುಬಿಟ್ಟು ಆಪ್ರೇಷನ್ ICU ಬಂದು ಕ್ರಿಟಿಕಲ್ ICU ಬೇರೆ ಬೇರೆ ಅಂದರೆ ICU ಎಲ್ಲ ಈ ಕಾನ್ಸೆಪ್ಟ್ಸೇ ಇರಲಿಲ್ಲ ಕೆಲವೆಲ್ಲ 50-60ಸ್ನಲ್ಲೆಲ್ಲ. ಸಣ್ಣ ಇನ್ಫೆಕ್ಷನ್ ಆಯಿತು ಅಂತಂದರೆ ವೂಂಡ್ ಸರಿ ಹೀಲ್ ಆಗ್ತಲ್ಲ. ಅದು ಈ ಡಯಾಬಿಟಿಕ್ ಪೇಷಂಟ್ಸ್ಗೆ ಎಲ್ಲ ಈಗೆಲ್ಲ ನಮ್ಗೆ ಇನ್ಸುಲಿನ್ ಬಂದೆ ಇಂಜೆಕ್ಷನ್ ಕೊಟ್ಬಿಟ್ಟು ಕಡಿಮೆ ಮಾಡಿ ಎಲ್ಲ ಮಾಡ್ತಾರೆ. ಅದರಿಂದ ಆವಾಗೆಲ್ಲ ಪೋಸ್ಟ್ ಆಪ್ರೇಟಿವ್ ಸರ್ಜರಿ ಆದಮೇಲೆ ಭಾಳ ಎಚ್ಚರಿಕೆಯಿಂದ ಅದು ಇನ್ಫೆಕ್ಷನ್ ಆಗದೆ ಇದ್ದಂಗೆ ಡ್ರೆಸ್ಸಿಂಗ್ ಮೇಂಟೈನ್ ಮಾಡಬೇಕು. ಅದಕ್ಕೆ ತುಂಬ ಕ್ರಿಟಿಕಲ್ ಸರ್ಜರಿ ಏನಾರು ಇತ್ತು ಅಂತಂದರೆ, ಅವಾಗೆಲ್ಲ ಓಪನ್ ಹಾರ್ಟ್ ಸರ್ಜರಿ ಎಲ್ಲ ಎಂಥ ಕ್ರಿಟಿಕಲ್ಲು. ಅದಕ್ಕೆ ಅವ್ರು ಹೇಳಂತೆ, ಬನ್ ಬಾಬಾ ಮಹಾರಾಜ್ ಏನಾದರೂ ಈ ಪೇಷಂಟ್ಗೆ ಈ ಡ್ರೆಸ್ಸಿಂಗ್ ಮಾಡೋದಿದ್ದರೆ ಮಾತ್ರ ನಾವು ಆಪ್ರೇಷನ್ ಮಾಡ್ತೀವಿ, ಇಲ್ಲ ನಾವು ಮಾಡಲ್ಲ. ಅದು ಏನೋ ಅವ್ರಿಗೆ ಹೋಗ್ತಾ 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 ಅವ್ರಿಗೆ ಕಾಲು ಆರ್ಥ್ರೈಟಿಸ್ ಬಂತು. ನಿಂತ್ಕೊಂಡು ಮಾಡ್ತಾಯಿದ್ರು 5-6-7 ಗಂಟೆ ಡ್ರೆಸ್ಸಿಂಗ್ ಮಾಡೋದು ನಿಂತ್ಕೊಂಡು. ಆಮೇಲೆ ಅವ್ರಿಗೇನಾಯಿತು, ಕಾಲು ಆರ್ಥ್ರೈಟಿಸ್ ಬಂತು. ಆಮೇಲೆ ಅವ್ರಿಗೊಂದು ವೀಲ್ ಚೇರಲ್ಲಿ ಬರ್ತಾರೆ, ವೀಲ್ ಚೇರಲ್ಲಿ ಹೋಗ್ತಾರೆ. ಈ ಈ ಈ ಡ್ರೆಸ್ಸಿಂಗ್ ಶುರು ಮಾಡೋಕ್ಕೆ ಹೊತ್ತಿನಲ್ಲಿ ಅವ್ರದ್ದು ರೊಟೀನ್ ಹೆಂಗಿತ್ತು, ಬೆಳಗ್ಗೆ 3 ಗಂಟೆಗೆ ಹೇಳೋದು, 3 ಗಂಟೆಗೆ ಸೀದಾ ಗಂಗಾ ನದಿ. ಈಗಲೂ ನಾವೆಲ್ಲ ಕಾಶಿಗೆ ಹೋದ ಹಂಗೆ ತಾನೇ ಮಾಡೋದು. ಬೆಳಗ್ಗೆ 3 ಗಂಟೆಗೆ ಹೊತ್ತು ಸೀದಾ ಕಾಶಿ ಗಂಗಾ. ಈಗೆಲ್ಲ ರಶ್ ಗಿಶ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಭಾಳ ಫ್ರೀ ಇರ್ತಿತ್ತು. ಈ ಕ್ಯೂನಲ್ಲಿ ನಿಂತ್ಕೋ ಇದೆಯಾ ಪ್ರೀತಿ. ಈಗೆಲ್ಲ ಟ್ರಾವೆಲಿಂಗ್ ಈಸಿ ಮಾಡೋದ್ರಿಂದ ಜನ ಜಾಸ್ತಿ. ಹೋಗಿ ನಾವು 3 ಗಂಟೆಗೆ ಹೋಗಿ ಗಂಗೆ ಸ್ನಾನ ಮಾಡಿ, ನಮ್ಮ ಪ್ರತಿಯೊಂದು ಕೋಣೆಲ್ಲೂ ಒಂದು ಕಮಂಡ್ಲು ಇಟ್ಟಿರ್ತಾರೆ. ಕಮಂಡ್ಲು ತೊಗೊಂಡೋಗಿ ಗಂಗೆ ಸ್ನಾನ ಮಾಡಿ, ಗಂಗೆ ನೀರು ತೊಗೊಂಡೋಗಿ ಶಿವನ ಮೇಲೆ ಹಾಕಿ, ದಾರಿನಲ್ಲಿ ಮರದ ಒಂದು ಬಿಲ್ವ ಕಿತ್ಕೊಂಡು ಹೋಗಿ ಅವನು ಶಿವನ ಅಭಿಷೇಕ ಮಾಡಿ, ಅವನು ನಮ್ಮ ರಾಮಕೃಷ್ಣ ಆಶ್ರಮಕ್ಕೆ 4 ಗಂಟೆಗೆ ಆರತಿ. ನಾವು 4 ಗಂಟೆಗೆ ವಾಪಸ್ ಆಶ್ರಮದಲ್ಲಿ ನಮ್ಮ ಆರತಿ, ರಾಮಕೃಷ್ಣ ಆರತಿಗೆ ನಾವು ಬಂದುಬಿಡ್ತಾಯಿದ್ವಿ. ಇವರು ಪ್ರತಿ ದಿವಸ ಕಾಶಿ ಹೋಗೋದು, ನೀರು ಹಾಕೋದು, ಆಮೇಲೆ ಅಲ್ಲೇ 1-2 ಗಂಟೆ ಧ್ಯಾನ ಮಾಡೋದು, ವಾಪಸ್ ಬಂದು ಅವರು ನೇರ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾಯಿದ್ರು. ಕೆಲವು ವರ್ಷ ಆದಮೇಲೆ ಅವರು ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು ಕಾಶಿ ವಿಶ್ವನಾಥನ ಕ್ಷೇತ್ರಕ್ಕೆ ಹೋಗ್ತಿರಲಿಲ್ಲ. ಅವರೆಲ್ಲ ಇಲ್ಲೇ. ಅದಕ್ಕೆ ಯಾರು ಕೇಳಿದ್ರು, ಹೌದು ನೀವು ಎಲ್ಲಿ ಶಿವನ್ನ ನೋಡೋಕ್ಕೆ ಹೋಗಲ್ವಾ ಅಂತ. ಈಗ ನಾನು ಆ ಥರ ಒಬ್ಬ ಶಿವನ ಹುಡುಕೋದು ಬಿಟ್ಟಾಯಿತು. ನಾನು ಇಲ್ಲೇ ಶಿವ, ನಾನೇನು ಮಾಡ್ತೀನಿ, ಏನೇನೋ ಅಯೋಡಿನೋ ಏನು ಹಾಕ್ತೀನೋ ಇದೇ ನನ್ನ ಬಿಲ್ವ. ಈ ಇದೆಲ್ಲ ಹಾಕ್ತಾರಲ್ಲ ಡ್ರೆಸ್ಸಿಂಗ್ ಮೆಟೀರಿಯಲ್ಸ್ ಏನೇನು ಹೋಗ್ತಾ ಇದೋ ಇದೇ ಅಭಿಷೇಕ, ಇದೇ ಇದು. ಅವರು ಎಷ್ಟರ ಮಟ್ಟಿಗೆ ಅವ್ರದ್ದು ಇವತ್ತು ಬರೀ ಮಾತಲ್ಲ, ಟೋಟಲ್ ಟು ರಿಯಾಲಿಟಿ. ಒಂದು ಸಲ ಅಂತ ಯಾರೋ ಒಬ್ಬ ಬರ್ತಾನೆ ಪೇಷಂಟ್. ಅವನೇನು ಮಾಡ್ದ, ಅಲ್ಲಿ ಪೇಷಂಟ್ ಅಂತ ಹೇಳೋಂಗಿಲ್ಲ, ಕಾಶಿನ ನಾರಾಯಣ ಅಂತ ಕರೀಬೇಕು. ಪೇಷಂಟ್ ಅಂದರೆ ಬೈತಾರೆ. ನಾರಾಯಣ, ಅಲ್ಲಿ ನಾರಾಯಣ ಭಂಡಾರ ಅಂತಲೇ ಇರೋದು. ಈಗಲೂ ನಾರಾಯಣ ಭಂಡಾರ. ಪೇಷಂಟ್ಸು ಅಲ್ಲ, ನಾರಾಯಣರಿಗೆಲ್ಲ ಊಟ ಆದಮೇಲೆ ಸ್ವಾಮಿಗಳಿಗೆ ಊಟಕ್ಕೆ ಹೋಗೋದು. ಫಸ್ಟು ಅಡುಗೆ ಆಗುತ್ತೆ, ಅಡುಗೆ ಆದಮೇಲೆ ನಾರಾಯಣ ಭಂಡಾರ ಅಂತ. ನಾರಾಯಣ ಅಂತ ಯಾರು, ಎಲ್ಲ ಪೇಷಂಟ್ಸು, ಅವರಿಗೆ ಊಟ ಆಗಬೇಕು ಫಸ್ಟು. ಅಲ್ಲಿಗೆ ಆದಮೇಲೆ ಸ್ವಾಮಿಗಳಿಗೆ ಊಟ ಬಡಿಸೋದು. ಇಲ್ಲ ಬಡಿಸೋಲ್ಲ, ಈಗಲೂ ನಾರಾಯಣ ಸೇವೆ ಅಂತಲೇ ಈಗಲೂ ಕರೆಯೋದು. ಸರಿ, ಇವರು ಒಬ್ಬ ಭಾಳ ಕ್ಯೂನಲ್ಲಿ, ಇವರು ಡ್ರೆಸ್ಸಿಂಗ್ಗೆ ಸಾಕಷ್ಟು ಜನ ನಿಂತಿದ್ದಾರೆ, ಒಂದು 5-10 ಜನ ನಿಂತಿದ್ದಾರೆ. ಒಬ್ಬ ಬಂದ ಕಡೆಯಲ್ಲಿ, ಅವನೇನಾಯಿತು, ಅವನು ಕತ್ನಲ್ಲಿ ಏನೋ ಗಾಯ ಆಗಿ ಇನ್ಫೆಕ್ಷನ್ ಆಗಿಬಿಟ್ಟು ಮ್ಯಾಗೆಟ್ಸ್ ಕೂಡ ಆಗಿಬಿಟ್ಟಿದೆ. ವಾಸನೆ, ಕೆಟ್ಟ ವಾಸನೆ. ಅವನು ಯಾವಾಗ ಕ್ಯೂನಲ್ಲಿ ಬಂದು ನಿಂತ್ಕೊಂಡ್ರೆ ಮುಂದೆ ನಿಂತವರೆಲ್ಲ ಹೊಟ್ಟೋಗ್ಬಿಟ್ರು, ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆವಾಗ ಬಂದು ವಿಹಾರಿ ಮಹಾರಾಜ್ ಹೇಳಿದ್ರು, ಮೊದಲು ಅವನ್ನ ಒಳಗೆ ಕಳಿಸು. ಸರಿ, ಅವ್ನು ಒಳಗೆ ಕಳಿಸಿದ ಮೇಲೆ ಅವರು ನೋಡ್ತಾರೆ, ಫುಲ್ಲು ಮ್ಯಾಗೆಟ್ಸ್ ಆಗಿಬಿಟ್ಟಿದೆ. ಹುಳ ಮ್ಯಾಗೆಟ್ಸ್ ಅಂದರೆ ಹುಳಗಳು ಪೂರ್ತಿ. ಅವ್ರೇನು ಮಾಡಿದ್ರು, ಫಸ್ಟು ಆವಾಗ ಒಂದು ಆಯಿಲ್ ಬರ್ತಾಯಿತ್ತು, ಅನಸ್ಥೆಟಿಕ್ ಆಯಿಲ್. ಅದು ಯಾಕೆಂದರೆ ಆ ಆಯಿಲ್ನ ಪೋರ್ ಮಾಡಿದ ತಕ್ಷಣ ಸ್ವಲ್ಪ ಅನಸ್ಥಿಷಿಯಾ ಎಫೆಕ್ಟ್ ಇರುತ್ತೆ, ಆ ಹುಳಗಳೆಲ್ಲ ಬೀಳ್ತದೆ. ಆಮೇಲೆ ಆ ಕಿಡ್ನಿ ಪ್ಯಾನ್ ಅಂತ ಕರೀತಾರೆ ಒಂದು, ಅಲ್ಲ ಅದು ಈ ಡ್ರೆಸ್ಸಿಂಗ್ ಟೈಮ್ನಲ್ಲಿ ದೇ ಯೂಸ್ ದಟ್ ಕಿಡ್ನಿ ಪ್ಯಾನ್. ಸೊ ಆ ಕಿಡ್ನಿ ಪ್ಯಾನನ್ನು ಅವ್ನು ತಲೆ ಕೆಳಗಡೆ ಇಟ್ಬಿಟ್ಟು ಇವರು ಆಯಿಲ್ ಹಾಕಿದರು. ಅದರಲ್ಲೇ ಅರ್ಧ ಮ್ಯಾಗೆಟ್ಸ್, ಆ ಪ್ಯಾನ್ ಪೂರ್ತಿ ಅರ್ಧ ಎಲ್ಲ ಮ್ಯಾಗೆಟ್ಸ್ ಬಿತ್ತು. ಆಮೇಲೆ ಅದೆಲ್ಲ ಬಿದ್ದ ಮೇಲೆ ಇವೆರಡು ಕೈಯಲ್ಲಿ ಡ್ರೆಸ್ಸಿಂಗ್ ಮಾಡ್ತಾರೆ. ಅವರೆಲ್ಲರೂ ಸ್ವಲ್ಪ ಮ್ಯಾಗೆಟ್ಸ್ ಇರಲಿ, ಯಾಕಂದರೆ ಇನ್ಫೆಕ್ಷನ್ ತಿನ್ನಲಿ ಅದು. ಆಮೇಲೆ ಮತ್ತೆ ನಾಳೆ ಡ್ರೆಸ್ಸಿಂಗ್ ಮಾಡ್ತೇನೆ ನಾನು ಅಂಥೇಳಿ ಎಲ್ಲ ಡ್ರೆಸ್ಸಿಂಗ್ ಮಾಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಡಾಕ್ಟ್ರು ಬಂದು ಅವನು ಒಳಗಡೆ, ಇವ್ರು ಡ್ರೆಸ್ಸಿಂಗ್ ಮಾಡಿ ರೂಮ್ಗೆ ಒಳಗಡೆ ಬರಬೇಕಿತ್ತು. ಎಷ್ಟು ಫೌಲ್ ಸ್ಮೆಲ್ಲು ಅಂದರೆ ಅವ್ನು ಬರೋಕ್ಕಾಗದೆ ಹೊಟ್ಟೆ ಹೋಗ್ಬಿಟ್ಟೆ. ಡಾಕ್ಟ್ರೇ ಒಳಗಡೆ ಬರಲಿಲ್ಲ. ಆಮೇಲೆ ಇವ್ರು ಕೇಳ್ತಾರೆ, ಸ್ವಾಮೀಜಿ ವಾಸನೆ ಬರ್ತಾ ಇಲ್ವ ಅಂತ. ಐ ಆಮ್ ಸರ್ವಿಂಗ್ ಶಿವ, ಐ ಆಮ್ ನಾಟ್ ಸ್ಮೆಲ್ಲಿಂಗ್ ಎನಿ ಫೌಲ್ ಸ್ಮೆಲ್ ಹಿಯರ್, ಐ ಆಮ್ ಓನ್ಲಿ ಸರ್ವಿಂಗ್ ಶಿವ. ಎಷ್ಟೇ ಕೆಟ್ಟ ವಾಸನೆ, ಅವ್ರಿಗೆ ಯಾವತ್ತೂ ವಾಸನೆ ಅಂತ
ನಾನು ಒಂದು 3-4 ಸಲ ಕೆಲವು ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಸಂದರ್ಭ ನನಗೂ ಭಾಳ ಕಷ್ಟ ಆಗಿಬಿಟ್ಟಿದೆ. ಏನೋ ಆಯಿತು, ಒಬ್ಬರು ಪೂರ್ತಿ ಡಯರಿ ಆಗಿಬಿಟ್ಟು ಎಲ್ಲ ಬೆಡ್ಡು ಗಿಡ್ಡು ಎಲ್ಲ ಆಗೋಗ್ಬಿಡ್ತು. ಐ ಕುಡ್ ನಾಟ್ ಟಾಲರೇಟ್. ನನಗೂ ವಾಂತಿ ಆಯಿತು ಅಂತ ಇಟ್ಕೊಳ್ಳಿ, ಬಟ್ ಐ ಸರ್ವ್ಡ್, ಬಟ್ ಐ ಕುಡ್ ನಾಟ್ ಟಾಲರೇಟ್ ಇಟ್. ಬಟ್ ಇವರು ಅವ್ರು ಹೇಳ್ತಾ ಇದ್ದಾರೆ, ಆ ಫೌಲ್ ಸ್ಮೆಲ್ ವಾಸ್ ನಾಟ್ ಅವ್ರಿಗೆ ನಾನ್ ಡಿಸ್ಟರ್ಬಿಂಗ್. ಅವರು ಒಂದು ಸಲ ಅಂತೂ ರಸ್ತೆ ಪಕ್ಕ ಯಾವನೋ ಒಬ್ಬ ಬಿದ್ದಿರ್ತಾನೆ, ಪೂರ್ತಿ ಮೈಯೆಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೈಕಲ್ ರಿಕ್ಷಾಲಿ ಎತ್ಕೊಂಡ್ಬರ್ತಾರೆ, ಮೈಯೆಲ್ಲ ಗಾಯ ಆಗಿಬಿಟ್ಟಿದೆ, ಅವ್ನಿಗೆ ಗ್ಯಾಂಗ್ರೀನ್ ಆಗಿದೆ, ಅವ್ನು ಡಯಾಬಿಟಿಕ್ ಇತ್ತು. ಎಲ್ಲ ಹಾಕಿ ಅವ್ನು ಕರ್ಕೊಂಬಂದು ಆಸ್ಪತ್ರೆ. ಈಗ ಬಂದ್ ಬಿಹಾರಿ ಮಹಾರಾಜ್ ಜವಾಬ್ದಾರಿ, ಅವ್ನು ಪೂರ್ತಿ ಎಲ್ಲ ತೊಳೆಯೋದು, ನೋಡ್ಕೊಳ್ಳೋದು, ಪ್ರತಿ ದಿವಸ ಡ್ರೆಸ್ ಮಾಡೋದು ಎಲ್ಲ ಮಾಡಿ. ಅಲ್ಲಿ ಆಸ್ಪತ್ರೆಯಲ್ಲಿ ಜಾಗ ಇರಲಿಲ್ಲ, ಅವ್ನು ಇಟ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಏನು ಮಾಡಿದ್ರು, ಮಾರ್ಚರಿ ಇತ್ತಲ್ಲ, ನಮ್ಮಲ್ಲಿ ಏನು ಮಾಡ್ತಿದ್ರು ಅಂದರೆ, ಮಾರ್ಚರಿ ಅಂದರೆ ಹೆಣ ನೀಡುವಂಥ ಜಾಗ. ಈ ಪೇಷಂಟ್ಸ್ ಜಾಸ್ತಿ ಆಗಿಬಿಟ್ಟು ನಮಗೆಲ್ಲೂ ಜಾಗ ಇಲ್ಲ ಅಂದರೆ ಮಾರ್ಚರಿನಲ್ಲೂ ಕೂಡ ಪೇಷಂಟ್ ಇಡ್ತಾಯಿದ್ರು. ಸರಿ, ಇವನು ಕರ್ಕೊಂಡೋಗಿ ಮಾರ್ಚರಲ್ಲಿ ಅಡ್ಮಿಟ್ ಮಾರ್ಚಲ್ಲಿ ಇಟ್ಟ ಮೇಲೆ ಅವ್ನು ಏನಾಗ್ಬಿಟ್ಟಿದೆ ಅಂತಂದರೆ, ಅವನದು ಇದೇ ಪ್ರಾಬ್ಲಮ್, ಗ್ಯಾಂಗ್ರೀನ್ ಆಗಿ ಎಲ್ಲ ಆಗ್ಬಿಟ್ಟು ಗಾಯ ಸಿಕ್ಕಾಪಟ್ಟೆ ವಾಸನೆ. ಇವ್ರು ಮಾತ್ರ ಒಳಗೋಗಿ ಕ್ಲೀನಾಗಿ ಪ್ರತಿ ಸಲ ಡ್ರೆಸ್ ಮಾಡಿ ಬರೋರು. ಅದು ಏನು ಮಾಡಬೇಕು, ಈ ವಾರ್ಡ್ ಬಾಯ್ಗಳು ಇಬ್ಬರಿದ್ದರು. ಅವ್ರೇನು ಮಾಡಬೇಕು, ಹಾಲು ಬ್ರೆಡ್ಡು ಟೈಮ್ ಊಟ ಎಲ್ಲ ಕೊಡಬೇಕಲ್ಲ. ಅವ್ರೇನು ಮಾಡ್ತಿದ್ರು, ಬಾಗಿಲಲ್ಲಿಟ್ಟು ಬಂದುಬಿಡು, ಒಳಗಡೆ ಹೋಗಿ ವಾಸನೆ. ಅವ್ನು ನಿಧಾನ ಒಳಗಡೆ ಬಂದು ಯಾರು ಮಾರೋದು ಎಲ್ಲ ಡ್ರೆಸ್ ಮಾಡಿ ಬಂದರು. ಮಾರನೇ ದಿವಸ ನೋಡ್ತಾರೆ, ಅದು ಬ್ರೆಡ್ಡು ಇದು ಎಲ್ಲ ಬಾಗಿಲಲ್ಲಿದೆ, ಒಳಗಡೆ ಇಲ್ಲ. ಗೊತ್ತು, ಇವ್ರು ಸರ್ವೀಸ್ ಮಾಡ್ತಾಯಿಲ್ಲ ಇವರು. ಆಮೇಲೆ ಆ ಇಬ್ಬರು ಹುಡುಗರು ಕರೀತಾರೆ, ಏಯ್ ಯಾರು ಗೊತ್ತಾ ಇವರು ಅಂತ ಕೇಳ್ತಾರೆ. ಯಾರು ಮಹಾರಾಜ್ ಅಂತ. ನನ್ನ ಅಪ್ಪ ಕಣೋ, ಕಾಶಿ ವಿಶ್ವನಾಥನ ದರ್ಶನಕ್ಕೆ ಅಂತ ಬಂದಿದ್ರು ಕಣೋ, ನಮ್ಮ ತಂದೆ ಕಣೋ ಇವರು, ನಮ್ಮ ತಂದೆ ಬಿದ್ದೋಗ್ಬಿಟ್ಟು ಹಿಂಗೆಲ್ಲ ನನ್ನ ತಂದೆ ನೋಡ್ಕೊಳ್ಳಲ್ವ ನೀವು ಅಂತ. ಓ, ಸ್ವಾಮಿಗಳ ತಂದೆನಾ ಅಂಥೇಳಿ ಅವರು ಆವತ್ತಿನಿಂದ ಒಂದು ವಾರ ಭಾಳ ಅದ್ಭುತವಾಗಿ ಏನು ಡ್ರೆಸ್ ಮಾಡಿದ್ದೇನೋ, ನೋಡ್ಕೊಂಡಿದ್ದೇನೋ, ಎಷ್ಟು ವಾಸನೆ ಇದ್ರು ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೋ. ಆಮೇಲೆ ಎಲ್ಲ ಡಿಸ್ಚಾರ್ಜ್ ಮಾಡೋ ಹೊತ್ತಿಗೆ ಅವರೆಲ್ಲ ಹೇಳ್ತಾಯಿದ್ರು, ಸೊ ಈಗ ಆಯಿತು, ಅವ್ರು ಡಿಸ್ಚಾರ್ಜ್ ಆಗಬೇಕು ಮಹಾರಾಜು, ನಿಮ್ಮ ತಂದೆನ ಚೆನ್ನಾಗಿ ನೋಡ್ಕೊಂಡ್ವಿ ಅಂತ. ಆಮೇಲೆ ಅವರು ಬೇರೆ ಸ್ವಾಮಿಗಳು ಡೌಟ್ ಆಯ್ತು, ಇವ್ರ ತಂದೆ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಯಾರು ನಿನ್ನ ತಂದೆ ಅಂತ ಸ್ವಾಮಿಗಳು ಗೊತ್ತಿರ್ತಲ್ಲ, ಯಾರು ನಿಮ್ಮ ತಂದೆ ಅಂತ. ಶಿವನೇ ನನ್ನ ತಂದೆ ಅಪ್ಪ, ಅವನೇ ಇವನು. ಸ್ವಯಂ ಯಾಕೆ ನಾವು ಈ ಐಡಿಯಾ ಆ್ಯಟಿಟ್ಯೂಡ್ ಇಲ್ಲ ಅಂತಲೇ ತಾನೇ ನಮಗೆ ಇದು ಏನೋ ವಾಸನೆ. ಯಾವಾಗ ಈಗ ಮನೆಯಲ್ಲೇ ಆಗಲ್ಲಲ್ಲ, ನಮ್ಮ ಮಕ್ಕಳು ಈಗ ಅವ್ರು ಚಿಕ್ಕ ವಯಸ್ಸಲ್ಲಿ ಎಲ್ಲ ಸೇವೆ ಮಾಡ್ತಿರಲ್ಲ. ಯಾರಾದರೂ ತಾಯಿ ಹೇಳ್ತಾಳೆ, ಎತ್ತೊತ್ತಿಗೆ ಒಂದು 3-4 ವರ್ಷ ಆಗಿ ಅದಕ್ಕೊಂದು ಕಾಲ ಮೇಲೆ ನಿಂತು ಅದಾಗೆ ಒಂದು ವಾಶ್ರೂಮ್ಗೆ ಹೋಗೋವರೆಗೂ ಎಲ್ಲ ಮಾಡ್ತಾಳೆ. ಹಾಗೆ ಹೇಳ್ತಾ ಇದು ಏನು ವಾಸನೆ, ಯಾವಾಗ ಅದು ಹೇಳಲ್ಲ. ಅದು ದೊಡ್ಡವರಾದ್ಮೇಲೆ ಯಾಕೆ, ಅದಕ್ಕೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನೀನೇನಾದರೂ ಇದು ಬಂದ್ ಬಿಹಾರ ಮೇಲೆ ತುಂಬ ಇನ್ಸಿಡೆಂಟ್ಸ್ ಇದೆ. ದೇರ್ ಆರ್ ಮೆನಿ ಇನ್ಸಿಡೆಂಟ್ಸ್, ಪಬ್ಲಿಷ್ಡು, ಅನ್ಪಬ್ಲಿಷ್ಡ್, ನಾನ್ ಪಬ್ಲಿಷ್ಡು. ಇದೆಲ್ಲ ನಾನು ಯಾಕೆ ಹೇಳ್ತೇನೆ, ಇದೆಲ್ಲ ಸ್ವಾಮೀಜಿ ಮೇಲೆ ಅವರು ಆ ಗುರುನಲ್ಲಿ ಆ ಗುರುವಿನ ಮಾತಿನಲ್ಲಿ ಶ್ರದ್ಧೆ ಇದ್ದದ್ರಿಂದ ಅಚಲ ಅಂದರು, ಬಂದ್ ಬಿಹಾರಿ ಮಹಾರಾಜು, ಮುಂದೆ ಇನ್ನೂ ಸಾಕಷ್ಟು ಮುಮುಕ್ಷಾಂಜಿ ಇವರೆಲ್ಲ ಸಾಕಷ್ಟು. ದೇರ್ ಆರ್ ಮೆನಿ ಸ್ಟೋರೀಸ್ ಕನೆಕ್ಟೆಡ್ ವಿತ್ ಕಂಕಲ್ಲು, ನಮ್ಮ ಕಾಶಿ. ಅದಕ್ಕೆ ಇವರು ನಮ್ಮ ಶ್ರದ್ಧೆ ಹೇಗೆ ಅಂತಂದರೆ, ಇವ್ರದ್ದೆಲ್ಲ ಆತ್ಮಾನಂದರು ಕೂಡ ಒನ್ ಆಫ್ ದ ಡಿಸೈಪಲ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಒಂದು ಫಾರ್ಚುನೇಟ್ ಥಿಂಗ್ ಏನು ಗೊತ್ತಾ, ಆತ್ಮಾನಂದರದ್ದು ಬೆಂಗಳೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದರು. ಬೆಂಗಳೂರು ರಾಮಕೃಷ್ಣ ನಮಗೇನು ಹೇಳಿ, ವಿವೇಕಾನಂದರು ಒಬ್ಬರು ಡಿಸೈಪಲ್ಸ್ ಬೆಂಗಳೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದರು. ಫಾರ್ ಫ್ಯೂ ಮಂತ್ಸ್, ನಾಟ್ ಫಾರ್ ಲಾಂಗ್, ಫ್ಯೂ ಮಂತ್ಸ್. ಅವರು ಆತ್ಮಾನಂದರು ಇನ್ನೊಬ್ಬ ವ್ಯಕ್ತಿ ಈ ಕಂಪ್ಲೀಟ್ ವರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಓದ್ತಾ ಇರ್ತಾನೆ. ಅವನು ಎಷ್ಟು ಬೇಗ ಓದ್ತಾ ಇರ್ತಾನೆ, ಪಟ ಓದ್ತಿರ್ತಾನೆ. ಏನೋ ಹಿಂಗೆ ಓದಿದ್ರೆ ಕಂಪ್ಲೀಟ್ ವರ್ಸ್ ಅರ್ಥ ಆಗುತ್ತೆ ನಿನಗೆ. ಕಂಪ್ಲೀಟ್ ವರ್ಸ್ ಓದಬೇಕು ಅಂತಂದರೆ ನಿಧಾನಕ್ಕೆ ಪುಟ ಇದಾಗಬೇಕು. ಆಮೇಲೆ ಅವ್ರು ಹೇಳ್ತಾರೆ, ನಾನು ಕೆಲವು ಸಮಯದಲ್ಲಿ ವಿವೇಕಾನಂದರದ್ದು ಒಂದು ಪದ ತೆಗೆದು 15 ದಿವಸ ಧ್ಯಾನ ಮಾಡಿದ್ದೀನಿ. ಟು ಅಂಡರ್ಸ್ಟ್ಯಾಂಡ್ ವಾಟ್ ಸ್ವಾಮೀಜಿ ಹ್ಯಾಸ್ ಟೋಲ್ಡ್ ಅಂತ ಹೇಳಬೇಕಾದ್ರೆ ಒಂದೇ ಒಂದು ಪದದ ಮೇಲೆ ಸುಮಾರು 15 ದಿವಸಗಳಷ್ಟು ಧ್ಯಾನ ಮಾಡಿದ್ದೇನೆ. ಆ ರೀತಿಯಾಗಿ ಅವರು ಎಷ್ಟು ಕಂಪ್ಲೀಟ್ ವರ್ಸ್ ಅದು ಎಷ್ಟು ಸಲ ಓದಿದ್ರು ಅಂತಂದರೆ, ಅವ್ರ ಕೊನೆಯಲ್ಲಿ ಕೂತ್ಕೊಂಡು ಪ್ರತಿ ಸಲ ಕಂಪ್ಲೀಟ್ ವರ್ಸ್ ಓದಬೇಕು. ಅವರು ಕಂಪ್ಲೀಟ್ ವರ್ಸ್ ಓದೋತ್ತಿಗೆ ಯಾವನ್ನ ಸೆಂಟೆನ್ಸ್ ಮಿಸ್ಟೇಕ್ ಮಾಡಿದ್ರೆ, ಇಲ್ಲ ನೀನು ತಪ್ಪು ಮಾಡಿದೆ ಇದಿರೋದು ಅಂತೇಳಿ. ಕಂಪ್ಲೀಟ್ ವರ್ಸ್ ಓದಬೇಕಾದ್ರೆ ಸೆಂಟೆನ್ಸ್ ಮಿಸ್ಟೇಕ್ ಆದರೆ ಇವ್ರು ರೆಕ್ಟಿಫೈ ಮಾಡೋರು, ಕಣ್ಣು ಮುಚ್ಕೊಂಡು ಸರಿಯಾಗಿ ನೋಡೋ, ಅಲ್ಲಿ ಬೇರೆ ಇದೆ, ಸ್ವಾಮೀಜಿ ಹೇಳಿರೋದು ಹೀಗೆ, ನೀವು ಓದ್ತಿರೋದು ತಪ್ಪು ಅಂತ. ಹೌದು ಸ್ವಾಮೀಜಿ, ಇಡೀ ಮುಖಸ್ಥ ಕಂಪ್ಲೀಟ್ ವರ್ಸ್. ಅದಕ್ಕೆ ಅವ್ರು ಹೇಳಿ, ಸ್ವಾಮೀಜಿ ನೀವು ಹೆಂಗೆ ಇಷ್ಟೊಂದು ಮುಖಸ್ಥ ಮಾಡಿದೆ ಅಂತೆ. ಕಂಪ್ಲೀಟ್ ವರ್ಸ್ ಅಂದರೆ ಏನದು? ಶಿವನ ವಾಣಿ. ಅದು ಯಾವ ರೀತಿ ಅವತಾರನ ವಾಣಿ ರಾಮಕೃಷ್ಣ ವಚನವೇ ಇದವೋ ಹಾಗೆ ಇದು ವಿವೇಕಾನಂದರ ವಾಣಿ ಶಿವನ ವಾಣಿ. ಅದಕ್ಕೆ ಶಿವನ ವಾಣಿ ಎಲ್ಲ ಹಾಗಾಗಿ ಓದೋಕ್ಕಾಗುತ್ತಾ?
ಇದು ಶಿವನ ವಾಣಿ ಇದು. ಅದರಿಂದ ನಾನು ಹಾಗೆಲ್ಲ ಅವರು ಎಷ್ಟು ಓದಿ 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 ಇಡೀ ಪುಸ್ತಕ ಅವರು ಯಾರಾದರೂ ಓದೋತ್ತಿಗೆ ತಪ್ಪು ಮಾಡೋದು ಅದು ಕೇಳ್ತೀವಿ. ಇದು ಶಿವನ ವಾಣಿ. ಅದಕ್ಕೆ ಅವರು ವಿವೇಕಾನಂದ ಡಿಸೈಪಲ್ಸ್ ಒಬ್ಬೊಬ್ಬರು ಕೂಡ ಭಾಳ ಅದ್ಭುತ, ಒಂದೊಂದು ಎಕ್ಸಾಂಪಲ್. ಅದಕ್ಕೆ ನಮ್ಮ ಒಂದು ಸಂಕ್ಷಿಪ್ತವಾಗಿ ಈಗ ಒಂದು 2 ಉಪನ್ಯಾಸ, ಕಳೆದ 2-3 ಉಪನ್ಯಾಸದಲ್ಲಿ ನಿಮಗೊಂದು ಪರಿಚಯ ಮಾಡಿಕೊಟ್ಟಿದ್ದೇನೆ. ವಿವೇಕಾನಂದ ಡಿಸೈಪಲ್ಸು, ಅವರ ಗುರು ಶ್ರದ್ಧೆ, ಈ ವಿಚಾರಗಳನ್ನು. ಆಮೇಲೆ ಮುಂದಿನ ಶನಿವಾರ ಆಷಾಢ ಏಕಾದಶಿ ಶುರುವಾಗ್ತಲ್ಲ, ಮುಂದಿನ ಶನಿವಾರ 25, ಆವತ್ತಿಂದನೇ ಒಂದು ಗುರುಪೂರ್ಣಿಮೆ ಶುರುವಾಗ್ತದೆ. ಹಾಗಾಗಿ ಆವತ್ತಿಂದ ಗುರುಪೂರ್ಣಿಮೆ ಉಪನ್ಯಾಸ ಆವತ್ತು 25ರಿಂದ ಶುರುವಾಗ್ತದೆ. ಹಾಗಾಗಿ ಮುಂದಿನ ಶನಿವಾರದಿಂದ ಪ್ರತಿ ದಿವಸ ಇರ್ತದೆ. ನಿಮ್ಮ 4 ತಿಂಗಳು ನಿಮಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಫಸ್ಟ್ ಟೈಮ್ ನಮ್ಮದು ಇದು. ನಿಮಗೆಲ್ಲ ಬಳ್ಳಾರಿಯಲ್ಲಿರೋ ಜನಕ್ಕೆ ಗುರುಪೂರ್ಣಿಮೆ ಹೇಗೆ ಆಚರಿಸಿ ಏನು ಅಂತ ಅನ್ನೋದು ನಿಮಗೆ ಪರಿಚಯ ಇದ್ದೇ ಇದೆ. ಅದರಿಂದ ಮುಂದಿನ ಶನಿವಾರದಿಂದ ಒಂದು ಸೀಕ್ವೆನ್ಸ್ ಶುರುವಾಗ್ತದೆ. ಹಾಗಾಗಿ ಇವತ್ತು ನಾನು ಕಂಕ್ಲೂಡು ಇಲ್ಲಿಗೆ ಮಾಡ್ತಾಯಿದ್ದೇನೆ. ಆಮೇಲೆ ಹಳೇದು ನಮ್ದು ಯಾವುದ್ಯಾವುದು ಉಪನ್ಯಾಸ ಇತ್ತು, ರಾಮಾಯಣ ಮಾಡಿ ಒಂದಷ್ಟು 8ಕ್ಕೆ ನಿಂತಿತ್ತು ಉಪನ್ಯಾಸ ಅಪ್ಲೋಡ್ ಮಾಡಿದ್ದು. ಈಗ 9, 10 ಉಪನ್ಯಾಸಗಳು ಮತ್ತು ಮಿಕ್ಕಿದ್ದು ಯಾವುದು ಇದೆಯೋ ಒಂದೊಂದೇ ನಮ್ಮ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗ್ತಾಯಿದೆ. ಸೊ ಯಾರಾದರೂ ಇದ್ರೂ ಕೂಡ ಲಿಂಕ್ ಶೇರ್ ಮಾಡ್ಬೋದು. ನಮ್ಮದು ವಾಟ್ಸಪ್ ಗ್ರೂಪ್ ಒಂದು ಹೊಸ ನಂಬರ್ ತೊಗೊಂಡಿದೆ ಈಗ ನಮ್ಮದೇ ಒಂದು. ಸೊ ಇನ್ಮೇಲೆ ವಾಟ್ಸಪ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇನ್ಮೇಲೆ ಮೆಸೇಜಸ್ ಎಲ್ಲ ವಾಟ್ಸಪ್ ಚಾನಲ್ ಮೂಲಕ ನಿಮಗೆ ಸಿಗುತ್ತೆ, ಅಪ್ಡೇಟು ಅದರಲ್ಲೇ ಬರ್ತದೆ. ಆಸಕ್ತಿವಂತರು ಅನುಸರಿಸ್ಬೋದು. ಓಕೆನಾ? ಸೊ ಮುಂದಿನ ಶನಿವಾರದಿಂದ ಸಿದ್ಧರಾಗಿ ಬನ್ನಿ, ಪ್ರತಿ ದಿವಸ ಬರಲಿಕ್ಕೆ. ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.